सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ಹಾಗೂ ನಮ್ಮೆಲ್ಲರ ಪರವಾಗಿ ಶ್ರೀ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಫಾರ್ ದ ಸತ್ಸಂಗ. ನಮಸ್ಕಾರ ಅಮ್ಮ. ಧನ್ಯವಾದಗಳು ಅಣ್ಣ. ಎಂದಿನಂತೆ ಎರಡೇ ಮಾತು. ಪ್ರಶ್ನೆಯನ್ನ ಕೇಳುವವರು ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕೂಡ ಉಪಯೋಗ ಮಾಡಬಹುದು. ಇಲ್ಲದಿದ್ರೆ ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದು ಕಳಿಸಿದ್ರೆ ಕೂಡ ಪ್ರಶ್ನೆಯನ್ನು ಕೇಳಲಾಗತ್ತೆ. ಇಲ್ಲ ವಿಡಿಯೋವನ್ನು ಆನ್ ಮಾಡಿ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡಲ್ಲಿ ಹೋಗೋಣ. ಪ್ರಶ್ನೆ ಯಾರಾದ್ರೂ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲದಿದ್ದಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಯೂಸ್ ಮಾಡಿ. ಅಣ್ಣ, ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ. ಸೊ ನಾನು ಲಾಸ್ಟ್ ವೀಕಿನ ಪ್ರಶ್ನೆಗಳನ್ನ ಯೂಟ್ಯೂಬ್ ಕಮೆಂಟ್ಸ್ ಇಂದ ಕೂಡ ತಗೊಳ್ತೇನೆ. ಹಾಗೆ ಲಾಸ್ಟ್ ವೀಕ್ ಯಾವ್ದಾರ ಪೆಂಡಿಂಗ್ ಪ್ರಶ್ನೆ ಇದ್ರೆ ಅದನ್ನ ಕೂಡ ತಗೊಳ್ತೇನೆ ಅಣ್ಣ. ಓಕೆ ಅಮ್ಮ. ಧನ್ಯವಾದಗಳು.
ಅಣ್ಣ ಒಂದು ಕಂಟಿನ್ಯೂಸ್ ರಿಕ್ವೆಸ್ಟ್ ಏನ್ ಬಂದಿದೆ ಎಲ್ಲ ಮೀಟಿಂಗ್ಗಳಲ್ಲಿ ಅಂದ್ರೆ ಆದಷ್ಟು ಕನ್ನಡದಲ್ಲಿ ದಯವಿಟ್ಟು ಮಾತಾಡಿ ಅಂತ ಕೇಳಿದ್ದಾರೆ ಅಣ್ಣ. ಆಯ್ತಮ್ಮ, ಹಂಗೆ ಮಾಡೋಣ. ಧನ್ಯವಾದಗಳು ಅಣ್ಣ. ಆಮೇಲೆ ಕಂಟಿನ್ಯೂಸ್ಲಿ ಹೌ ಟು ಆಡ್ ಟು ದ ಗ್ರೂಪ್ ಅನ್ನೋ ಒಂದು ಪ್ರಶ್ನೆನ ಯೂಟ್ಯೂಬ್ ಕಮೆಂಟ್ಸ್ ನಲ್ಲಿ ಕೇಳ್ತಾ ಇದ್ದಾರೆ. ಅವರಿಗೆ ಒಮ್ಮೆ ದಯವಿಟ್ಟು ತಿಳಿಸಿ ಅಣ್ಣ ಇನ್ನೊಮ್ಮೆ ಹೇಗೆ ಗ್ರೂಪ್ಗೆ ಜಾಯ್ನ್ ಆಗ್ಬೇಕಂತ. ಅದು ನಮ್ದು ಮೊಬೈಲ್ ನಂಬರ್ ಇದೆಯಲ್ಲಮ್ಮ, ಅದಕ್ಕೆ ಅವರು ಕನೆಕ್ಟ್ ಆದ್ರೆ ವಾಟ್ಸಪ್ ಗ್ರೂಪ್ಗೆ ವಿಲ್ ಆಡ್ ದಮ್. ಆ ನಂಬರ್ ಹಾಕ್ಬಿಟ್ಟು ನಮಸ್ತೆ ಅಂತ ವಾಟ್ಸಪ್ ನಲ್ಲಿ ಕನೆಕ್ಟ್ ಮಾಡ್ಲಿ, ವಿ ವಿಲ್ ಆಡ್ ದಮ್ ಇನ್ ದ ಗ್ರೂಪ್ ಆಟೋಮೆಟಿಕಲಿ. ಆಸ್ ದಮ್ ಟು ಗಿವ್ ದೇರ್ ನೇಮ್, ಅವರು ಹೆಸರನ್ನು ಕ್ಲೀನ್ ಆಗಿ ಕೊಡ್ಲಿ, ಪ್ಲಸ್ ಯಾವ ಜಾಗ ವಾಸ ಮಾಡ್ತಾರೆ ಅಂತ ಕೊಡ್ಲಿ. ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ನಮಸ್ತೆ ಅಂತ ಕಳಿಸ್ಲಿ ಅವರು. ಆಗ್ಲಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಂದು ಪ್ರಶ್ನೆ ಇದೆ. ನಮಸ್ತೆ ಅಣ್ಣ, ನೀವು ಹಿಂದಿನ ವಾರ ಸತ್ಸಂಗದಲ್ಲಿ ಬಂದವರಿಗೆ ರುದ್ರಾಕ್ಷಿಯನ್ನು ಕೊಟ್ಟಿದ್ದೀರಿ. ಅದನ್ನು ಹೇಗೆ ದಯವಿಟ್ಟು ಧರಿಸುವುದು, ಹೇಗೆ ತುಪ್ಪದಲ್ಲಿ ಮಾಡುವ ಅನುಷ್ಠಾನವನ್ನು ಹೇಳಿದ್ದೀರಿ, ಅದನ್ನ ಇನ್ನೊಮ್ಮೆ ದಯವಿಟ್ಟು ವಿವರಿಸಿ ಅಂತ ಕೇಳಿದ್ದಾರೆ. ದಿಸ್ ಪರ್ಸನ್ ಇಸ್ ಕರೆಂಟ್ಲಿ ಅನ್ಹೆಲ್ದಿ, ಅವರು ಬರೋ ಪರಿಸ್ಥಿತಿಯಲ್ಲಿ ಇಲ್ಲ, ಹಾಗಾಗಿ ಬಹುಶಃ ಕೇಳ್ತಾ ಇದ್ದಾರೆ ಅವರು. ಅಮ್ಮ, ಈ ರುದ್ರಾಕ್ಷ ತಗೊಂಡು ಅದನ್ನ ಕ್ಲೀನಾಗಿ ಸೋಪ್ ವಾಟರ್ ನಲ್ಲಿ ವಾಶ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ಅರಿಶಿನ ನೀರು, ಗಂಗಾ ಜಲದಲ್ಲಿ ಅರಿಶಿನ ಹರಿ ಓಂ ಅಂತ 3 ಸತಿ ಹೇಳಿ ಅದನ್ನ ಇಮರ್ಸ್ ಮಾಡಿ 24 hours ಇಡಬೇಕು. ಅದನಂತರ ವಾಶ್ ಮಾಡಿ ಹಸುವಿನ ಹಾಲು ರಾ ಮಿಲ್ಕ್ ನಲ್ಲಿ ಅದನ್ನ 24 hours ಇಡಬೇಕು. ಅದನಂತರ ಅದು ಕ್ಲೀನ್ ಮಾಡ್ಬಿಟ್ಟು ಅವ್ರ ತಲ್ಗಾಣಿ ಕೆಳಗಡೆ 7 ದಿವಸ ಇಟ್ಕೋಬೇಕು. ಒಳ್ಳೆ ಸೂಚನೆ ಬಂದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಯಾವ್ದಾವ್ದು ದೇವಸ್ಥಾನದಲ್ಲಿ ಒಂದು ಗಿರದಲ್ಲಿ ಹಾಕ್ಬಿಡ್ಬೇಕು, ಬೇರೆ ತಗೋಬೇಕು ವಸ್ತು. ಓಕೆ, ಧನ್ಯವಾದಗಳು ಅಣ್ಣ. ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ. ಭಾಗವತ ಬುಕ್ ಅನ್ನು ತಗೊಳ್ಳಿಕ್ಕೆ ಪ್ರೊಸೀಜರ್ ಹೇಳಿ ಅಂತ ಕೂಡ ಸುಮಾರು ಅಂದ್ರೆ ರಿಪೀಟೆಡ್ ಆಗಿ ಕ್ವಶನ್ ಬಂದಿದೆ, ಹಂಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಮ್ಮ ಯಾರ್ಗ್ ಬೇಕೋ ಬಂದು ಮನೋತಿಲ್ ತಗೋಬಹುದು, ಕೊಡ್ತಾ ಇದೀವಿ. ಅದು ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ರೆ ಅವ್ರದ್ದು ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ವಿತ್ ಮೊಬೈಲ್ ನಂಬರ್ ಕಳ್ಸ್ಲಿ, ಕೊರಿಯರ್ ಮಾಡ್ತೀವಿ. ಅದಕ್ಕೆ ಪ್ರೊಸೀಜರ್ ಕೇಳಿದ್ರೆ ಪ್ರಶಾಂತ್ ನಂಬರ್ ಇದೆ, ಕಾಲ್ ಮಾಡಿದ್ರೆ ಅವರ ಪ್ರೊಸೀಜರ್ನ ಅವ್ರ ವಾಟ್ಸಪ್ಗೆ ಹಾಕ್ತಾರೆ, ತಿಳ್ಕೊಬಹುದು ಯಾವ ತರ ಅಂತ. ಧನ್ಯವಾದಗಳಣ್ಣ. ಈಗ ಮುಂದಿನ ಪ್ರಶ್ನೆ. ಎವರಿ 5,000 ವರ್ಷಕ್ಕೆ ಒಮ್ಮೆ ಎಲ್ಲಾ ಒಂದು ಈವೆಂಟ್ ಗಳು ರಿಪಿಟೇಷನ್ ಆಗುತ್ತೆ ಅಂದ್ರೆ ಇದು ಡೆಸ್ಟಿನಿನಾ ಅಥವಾ ಪ್ರೀ ಡಿಸ್ಟಿನ್ಡ್ ಆಗಿ ಯಾರಾದ್ರೂ ಏನು 5,000 ವರ್ಷಗಳಲ್ಲಮ್ಮ, 51,840 yearsಗೆ ಒನ್ಸ್ ದಿ ಸೇಮ್ ಇನ್ಸ್ಟೆನ್ಸ್ ರಿಪೀಟ್ಸ್ ಅಗೈನ್. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಮಶ್ರೂಮ್ ಅನ್ನುವಂಥದ್ದು ಸಾತ್ವಿಕ? ಇಟ್ ಇಸ್ ವೆಜಿಟೇರಿಯನ್. ಇಟ್ ಇಸ್ ಅಲ್ಲ ಅಣ್ಣ, ಅವ್ರ ಕ್ವಶನ್ ಇದು ಸಾತ್ವಿಕ? ಅದು ಸಾತ್ವಿಕ, ಅದನ್ನ ತಿನ್ಬಹುದು, ಏನ್ ತೊಂದ್ರೆ ಇಲ್ಲ. ಇವರು ಜಾಸ್ತಿ ಸ್ಪೈಸಿ ಹಾಕೊಂಡ್ರೆ ಇಟ್ ಬಿಕಮ್ಸ್ ತಾಮಸಿಕ್. ನಾರ್ಮಲ್ ಆಗಿ ಖಾರ ಹಾಕೊಂಡು ತಗೊಂಡ್ರೆ ಸ್ಪೈಸ್, ಇಟ್ ಈಸ್ ಅ ಸಾತ್ವಿಕ್. ಇಟ್ ಡಿಪೆಂಡ್ಸ್ ಆನ್ ಹೌ ಯುವರ್ ಟೇಸ್ಟ್ ಇಸ್. ಯಾವ ಒಂದು ಮನುಷ್ಯ ಆ ಟೇಸ್ಟ್ ನ ಕಂಟ್ರೋಲ್ ಮಾಡ್ತಾನೋ, ಫಾರ್ ಹಿಮ್ ಸ್ಪಿರಿಚುವಲ್ ಸಾಧನ ವಿಲ್ ಬಿ ವೆರಿ ಈಸಿ ಅಂಡ್ ಹೆಲ್ಪ್ಫುಲ್. ಇಫ್ ಹಿ ಹ್ಯಾಸ್ ದ ಟೇಸ್ಟ್ ವೆರಿ ತುಂಬಾ ಇಷ್ಟಪಟ್ರೆ, then his spiritual sadhana will not be that easy. There will be hurdles in it. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. Is there any chance a Hindu will be born in other religion in the next life, or was there any chance that he has born in another religion in the past life? ಅದೆಲ್ಲ ಡಿಪೆಂಡಿಂಗ್ ಆನ್ ಹಿಸ್ ಕರ್ಮ. ವಿ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದಟ್. ಅದು ಅವ್ರವ್ರ ಕರ್ಮಾನುಸಾರ ಅದು ನಾವು ಯಾವ್ದು ಹೇಳಕ್ಕಾಗಲ್ಲ. ಆಕ್ಚುಲ್ ಆಗಿ ಏನಂದ್ರೆ 1500 AD ಮುಂಚೆ there was only one Sanatana Dharma. After 1500 only all other religions came into exist, and in few years ಈ ಬರೋ ವರ್ಷ ಕಾಲದಲ್ಲಿ ಯಾವಾಗ ಕಲ್ಕಿ ಭಗವಾನ್ ಬರ್ತಾರೋ ಆವಾಗ ಎಲ್ಲಾ ರಿಲಿಜನ್ಗಳು ಹೊರಟೋಗ್ತದೆ, ಸನಾತನ ಧರ್ಮ ತಿರ್ಗಾ ಇಡೀ ಭೂಲೋಕದಲ್ಲಿ ಇರ್ತದೆ, ಸ್ಥಾಪಿತ ಆಗ್ತದೆ. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್. ಆಫ್ಟರ್ ಸತೀಶ್ ಅಣ್ಣ videos are coming about Guru Amara on the YouTube, there are a lot of YouTubers uploading videos related to Guru Amara.
How to identify which one is genuine information? That is for them to analyze. They should know which is correct or which is not correct. ನಾನು ಬಂದ್ಬಿಟ್ಟು I have lived with Arma, with my Guru Amara for 8 years. Okay. None of the other videos which have come, they have not seen Guru Amara in their lifetime, nor they have any connection with him, nor they have seen him or gone to his house. So by this they can know which is original, which is the otherwise. ಧನ್ಯವಾದಗಳು ಅಣ್ಣ. ಶಂಕರಪ್ಪ ಅಣ್ಣ ದಯವಿಟ್ಟು ಮಾತಾಡಿ. ನಮಸ್ಕಾರ ಅಣ್ಣ, ನಾನು ಶಂಕರಪ್ಪ ನಮಸ್ಕಾರ ಮಾತಾಡ್ತಾ ಅಪ್ಪ. ಇರೋದು. ನಮಸ್ಕಾರ ಹೇಳಿ ಅಣ್ಣ. ಶಂಕರಪ್ಪ ಅವರೇ. ಲಾಸ್ಟ್ ಟೈಮ್ ನಾನು ಏನ್ ಕೇಳಿದ್ನಲ್ಲ ಅಣ್ಣ, ಹೋದ ವಾರ ನಾನು ಊಟಿಗೆ ಹೋಗ್ತಾ ಇದ್ದೀನಿ ಒಬ್ರು ಅವಧೂತರನ್ನ ಭೇಟಿ ಆಗ್ಲಿಕ್ಕೆ ಅಂತ. ತಾವ್ ಆಯ್ತು. ಹೇಳಿದ್ರಿ ಇವ್ರನ್ನೆಲ್ಲ ನಾನು ಪ್ರೇಯರ್ ಮಾಡ್ಕೊಂಡು ಅತ್ರಿ ಮಹರ್ಷಿಗಳು ಮತ್ತು ಅಮರ ಗುರುಗಳನ್ನ ಕೇಳ್ಕೊಂಡು ನಿಮ್ಮ ಅನುಮತಿ ಇದೆ ಅಂತ ನಾನು ಹೋಗ್ತಾ ಇದ್ದೀನಿ, ನನಗೆ ಅಲ್ಲಿ ಎಲ್ಲಾ ರೀತಿ ಆಶೀರ್ವಾದ ಆಗ್ಲಿ ಅಂತ ಕೇಳ್ಕೊಂಡು ಹೋಗಿದ್ದೆ ಅಣ್ಣ. 3 ದಿನ ಒಳ್ಳೆ ಒಂದು ಅನುಭವ ಆಯ್ತು. ಅವರು ಅಗಸ್ತ ಮಹರ್ಷಿಗಳನ್ನ ಫಾಲೋ ಮಾಡ್ತಾರೆ. ಅಗಸ್ತ ಮಹರ್ಷಿಗಳಿಂದ ನಮ್ಗೆಲ್ಲ ಆಶೀರ್ವಾದ ಮಾಡಿಸಿದ್ರು. ಆಮೇಲೆ ಒಂದ್ ಸಂತೋಷ ಏನಂತಂದ್ರೆ, ನಮ್ದು ನಾನೇನ್ ಹೇಳಿದ್ನಲ್ಲ ಥರ್ಡ್ ಐ ಆಕ್ಟಿವೇಶನ್ ಸಲುವಾಗಿ ಅಂತ, ಥರ್ಡ್ ಐ ಆಕ್ಟಿವೇಶನ್ ಸಲುವಾಗಿ ಅವ್ರು ಕೆಲವು ಪ್ರೊಸೀಜರ್ ಹೇಳಿದ್ರು, ಅದನ್ನ ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರು ಒಂದ್ ಹೇಳಿದ್ರಣ್ಣ ನನ್ಗೆ, ಅವ್ರು ಸ್ಕ್ಯಾನ್ ಮಾಡ್ತಾರಣ್ಣ ಥರ್ಡ್ ಐದಲ್ಲಿ, ನೀವು ಒಬ್ಬ ಗುರುವಿನ ಧ್ಯಾನ ಮಾಡ್ತಾ ಇದ್ದೀರಾ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋರಿ, ನಿಮ್ದು ಅವರ ಬಹಳ ಒಳ್ಳೇದಿದೆ ಅಂತಂದ್ ಹೇಳಿದ್ರು. ಗೋಲ್ಡ್ ಕಲರ್ ಇದೆ, ತುಂಬಾ ಅದ್ಭುತ ಇದೆ, ಸ್ಪಿರಿಚುವಲ್ ನಲ್ಲೇ ನೀವು ಹೋಗ್ತಾ ಇರಿ, ನಿಮಗೆ ಮುಂದೊಂದು ದಿನ ಒಂದು ಒಳ್ಳೆ ಸಾಧಕರಾಗ್ತೀರಿ ನೀವು ಅಂತಂದ್ ಹೇಳಿದ್ರಣ್ಣ. ಅದು ಬಹಳ ಖುಷಿ ಆಯ್ತು. ಆಮೇಲೆ ನಿಮ್ಮ ಹೃದಯ ಕಮಲದಲ್ಲಿ ಯಾವಾಗಲೂ ಅಮರ್ ಅವ್ರು ನೆಲೆಸಿರ್ತಾರೆ ಅಂತಂದು ಅವ್ರು ಹೇಳಿದ್ರು. ನಾ ಫೋಟೋ ತೋರಿಸಿದೆ, ಇವ್ರದೇ ಮಾಡೋದಂತ. ಇವ್ರು ನಿಮ್ಮ ಹೃದಯದಲ್ಲಿದ್ದಾರೆ, ನೀವು ಅವ್ರನ್ನ ಫಾಲೋ ಅಪ್ ಮಾಡಿ, ಅವ್ರನ್ನ ಗುರುವಾಗಿ ಸ್ವೀಕರಿಸಿದ್ದಾರೆ, ನಿಮ್ಮ ಹೃದಯ ಕಮಲದಲ್ಲಿ ಅವ್ರು ಸದಾ ಇದ್ದಾರೆ ಅಂತ ಹೇಳಿದ್ರು ಅವ್ರು ಸ್ಕ್ಯಾನ್ ಮಾಡಿ. ಆಮೇಲೆ ಬಹಳ ಆನಂದ ಆತಣ್ಣ. ಆಮೇಲೆ ಇವತ್ತು ನಾನು ಧ್ಯಾನ ಕೂತಿದ್ದೆ ಈ ಸೂರ್ಯಗ್ರಹಣ ಸಮಯದಲ್ಲಿ, ಅಮರ್ ಅನ್ಕೊಂತ. ನಂದು ಈಗ ಹೆಂಗ ನಾನು ಟಿವಿ ನೋಡ್ತೀವಲ್ವಾ, ಲೈವ್ ನೋಡ್ತಾ ಇರ್ತೀವಲ್ಲ ಕ್ಯಾಶುವಲ್ ಆಗಿ, ಅದ್ರಂಗೆ ಕೆಲವು ದೃಶ್ಯಗಳು ಬಹಳ ತುಂಬಾ ಕಂಡಿದ್ದಾವೆ. ಜನಗಳು, ರಸ್ತೆ, ಮನೆಗಳು ಎಲ್ಲಿ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ತಾವು ಆಶೀರ್ವಾದ ಮತ್ತು ಗುರುವಿನ ಕರುಣೆಯಿಂದ ನನಗೆ ಅದು ಏನೋ ಗೋಚರ ಆಗ್ತಾ ಇದೆ ಅಣ್ಣ. ಆ ವಿಷಯ ಸಂತೋಷವನ್ನು ತಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು, ಅದಕ್ಕೆ ಹಂಚ್ಕೊಂಡೆ ಅಣ್ಣ. ಆನಂದವಾಗಿದ್ದೀನಿ. ಬಯಸಿದ್ದು ಸಿಗ್ತಾ ಇದೆ ಅಣ್ಣ ನನಗೆ. ಆಯ್ತು, ಒಳ್ಳೇದು. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಇದು ಪ್ರಶ್ನೆ ಅಲ್ಲ, ಒಂದು ಅನುಭವ. ನಮಸ್ತೆ ಸರ್, ಲಾಸ್ಟ್ ವೀಕ್ ನನಗೆ ಒಂದು ಕನಸು ಬಂದಿತ್ತು. ಅದರಲ್ಲಿ ನಾನು ಒಂದು ಬ್ಯೂಟಿಫುಲ್ ಓಲ್ಡ್ ಅಮ್ಮ, ವಯಸ್ಸಾಗಿರೋ ಒಂದು ಅಮ್ಮ, ಅವರು ನನಗೆ ಸ್ಮೈಲ್ ಮಾಡಿ ಹೇಳಿದ್ರು, ಅಮರ ಗುರು ಓನ್ಲಿ ಹ್ಯಾಸ್ ಸೆಂಟ್ ಯು ಹಿಯರ್, ವಾಟ್ ಡಸ್ ಇಟ್ ಮೀನ್ ಸರ್ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಏನಮ್ಮ ಹೇಳಿ. ಓಕೆ ಅಣ್ಣ, ಲಾಸ್ಟ್ ವೀಕ್ ಸೆಂಟ್ ಹಿಯರ್ ಅಂತ ಹೇಳಿದ್ರಲ್ವಾ, ನಾನು ಇನ್ನೊಂದ್ಸಲ ಓದ್ತೀನಣ್ಣ. ಅಮರ ಗುರು ಓನ್ಲಿ ಹ್ಯಾಸ್ ಸೆಂಟ್ ಯು ಹಿಯರ್ ಅಂತ ಕನಸಿನಲ್ಲಿ ಒಬ್ರು ಬ್ಯೂಟಿಫುಲ್ ಆಗಿರೋ ಒಂದು ಅಮ್ಮ ಹೇಳಿದ್ರಂತೆ. ಅದು ನಿಜ ಅಮ್ಮ. ಎವ್ರಿ ಒನ್ ಹ್ಯಾಸ್ ಕಮ್ ಬೈ ಹಿಸ್ ವಿಲ್ ಓನ್ಲಿ. ಅವ್ರ ಒಂದು ಅಪ್ಪಣೆಯಿಂದಾನೆ ಎಲ್ಲರೂ ಈ ಒಂದು ವಿಶ್ವಮೈತ್ರಿ ಗ್ರೂಪ್ಗೆ ಸೇರಿದ್ದಾರೆ. ಅವರು ಸೇರಿಸ್ಕೊಳ್ತಾ ಇದ್ದಾರೆ, ಎಲ್ಲರನ್ನ ಪಿಕಪ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ, ಹೌ ಟು ಪ್ರೇ ಋಷಿಗಳನ್ನು ಹೇಗೆ ಪ್ರಾರ್ಥನೆ ಮಾಡುವುದು? ಹೃದಯಪೂರ್ವಕವಾಗಿ ಯಾವ್ದಾದ್ರು ಒಂದು ಋಷಿಗಳು ಅವರು ತಗೋಬಹುದು, ಇಲ್ಲ ಅವ್ರ ಗೋತ್ರ ಋಷಿಯನ್ನೇ ತಗೊಂಡು ಡೈಲಿ ಅವ್ರಿಗೋಸ್ಕರ ಒಂದು 15 ನಿಮಿಷ ನೀವು ಸ್ಮರಣೆ ಮಾಡಿ, ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಓವರ್ ಪೀರಿಯಡ್ ಆಫ್ ಟೈಮ್ ಬಂದು ಅವ್ರು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡ್ಬೇಕು, ಅವ್ರು ಖಂಡಿತ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಮರ ಗುರುಗಳು ನಮ್ಮನ್ನು ಶಿಷ್ಯರನ್ನಾಗಿ ಒಪ್ಪಿಕೊಂಡಿದ್ದಾರೆ ಅನ್ನೋದು ಹೇಗೆ ತಿಳಿಯುತ್ತದೆ? ಅವರನ್ನು ನಮ್ಮ ಬರೀ ಕಣ್ಣಿನಿಂದ ಭೌತಿಕವಾಗಿ ಹೇಗೆ ನೋಡುವುದು ಅಂತ ಕೇಳಿದ್ದಾರೆ. ಅದು ಇಟ್ ಡಿಪೆಂಡ್ಸ್ ಆನ್ ದರ್ ಫೇತ್ ಅಂಡ್ ಬಿಲೀಫ್ ಅಮ್ಮ. ಅವ್ರು ಯಾವ ತರ ಭಾವನೆ ಮಾಡ್ತಾರೋ, ಅಮರ ಗುರು ಅವ್ರನ್ನು ಸ್ವೀಕರಿಸಿದಾರೋ, ಪೂರ್ಣವಾಗಿ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆದ್ರೆ ಅವರು ಎಲ್ಲಾ ವಿಧದಲ್ಲಿ ಅವ್ರಿಗೆ ಗೋಚರ ಆಗ್ತಾರೆ. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಒಬ್ರು ಅಕ್ಕ ಕೇಳಿದ್ದಾರೆ, ಸರ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗಿನಿಂದ ನಿದ್ದೆ ಹಾಗೂ ಕ್ವಾಲಿಟಿ ಆಫ್ ದ ಸ್ಲೀಪ್ ಜಾಸ್ತಿ ಆಗಿದೆ. ಇದು ಮೆಡಿಟೇಷನ್ಗೆ ಏನಾದ್ರೂ ತೊಂದರೆನಾ ಸರ್? ಬೆಡ್ ಮೇಲೆ ಕುಳಿತು ಮೆಡಿಟೇಷನ್ ಮಾಡಬಹುದಾ? ಬೆಡ್ ಮೇಲೆ ಕೂತು ಮಾಡಬಹುದು.
ಮಾಡಕ್ ಮುಂಚೆ ಆ ಪ್ರೊಸೀಜರ್ ಫಾಲೋ ಮಾಡಬೇಕು. ನಾವು ಏನ್ ಹೇಳಿದೀವಿ ಯಾವ ತರ ಅಂತ. ಅಂಡ್ ಇದು ಈ ಸ್ಪಿರಿಚುವಲ್ ಸಾಧನ ಮಾಡುವಾಗ ಇಟ್ ಹ್ಯಾಸ್ ಗಾಟ್ ಸಮ್ ಎಫೆಕ್ಟ್ ಆನ್ ದ ಫಿಸಿಕಲ್ ಬಾಡಿ. ಅದಕ್ಕೆ ಅವ್ರಿಗೆ ಆ ತರ ಒಂದು ನಿದ್ರೆ ಭಾವ ಬರ್ತದೆ ಅವ್ರಿಗೆ. ಓಕೆ ಅಣ್ಣ. ಜಯ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ನಾ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕು ಅಂತ ಮಾತಾಡ್ತಾ ಇದೀನಿ. ಹೇಳಿಮ್ಮ. ನನಗೆ ಅಂತಾನೆ ಗೊತ್ತಾಗ್ತಾ ನಿಜ. ನೀವ್ ಅವತ್ತು ಅಮರ ಅವ್ರ ಬರ್ಡೇ ದಿನ ಕಣ್ಣೀರ್ ಬಂತಲ್ಲ, ಅದೇನು ಅಂತ ಅವಾಗ ಅನುಭವಕ್ ಬರ್ಲಿಲ್ಲ ನನ್ಗೆ. ಯಾಕೆ ಅಣ್ಣ ಇಷ್ಟೊಂದ್ ಅಳ್ತಾರೆ ಅಂತ ಅನ್ನಿಸ್ತಿತ್ತು. ಬಟ್ ಇವತ್ತು ನನಗೆ ಆ ಫೀಲ್ ಆಗ್ತಾ ಇದೆ. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಇರ್ಬೋದು, ನೀವು ಬಹಳಷ್ಟು ನೋಡಿರ್ತೀರಾ. ಏನಿಲ್ಲ, ನಾನ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಣ್ಣ. ಬೇರೆ ಸ್ಕೂಲ್ಗೆ ಇಂಟರ್ವ್ಯೂಗೆ ಹೋಗ್ಬೇಕಿತ್ತು. ಅಂದ್ರೆ ಅಲ್ಲಿಂದ ಕಾಲ್ ಬಂದಿತ್ತು, ನಾನು ಹುಡುಕ್ತಿ ಅಲ್ಲಿಗೆ ಇಂಟರ್ವ್ಯೂಗೆ ಹೋಗೋದಾ ಬೇಡವಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಾನು. ಅಂದ್ರೆ ಸೆಟ್ ಆಗುತ್ತಾ ಇಲ್ವಾ ಅಂತ. ನಾನು ನನ್ನ ಮಗಳಿಗೆ ಹೇಳಿದೆ, ಅಮರ ಅವ್ರ ಹತ್ರ ಕೇಳಮ್ಮ ನೀನು, ಅಮ್ಮ ಅಲ್ಲಿ ಹೋಗ್ಲಿ ನಾ ಇಂಟರ್ವ್ಯೂಗೆ, ತೊಂದ್ರೆ ಏನು ಇಲ್ವಾ ಅಲ್ಲಿ ಅಟ್ಮಾಸ್ಫಿಯರ್ ಅಮ್ಮನ್ಗೆ ಅಂತ ಕೇಳು ಅಂತ ಹೇಳ್ದೆ. ಅವಳು ಅಣ್ಣ ಅದು ಹೆಂಗೆ ವಿತಿನ್ 10 to 7 minutes ಅಲ್ಲಿ ಅಣ್ಣ ನನ್ ಕಣ್ಣ ನೋಡ್ತಾನೆ ಇದೀನಿ, ಹಿಂಗ್ ಸುಮ್ನೆ ಹಿಂಗ್ ಮಲ್ಕೊಂಡ್ಲು ಅಷ್ಟೇ. ವಿತಿನ್ 7 minutes ಅಲ್ಲಿ ಹಿಂಗ್ ಹೋಗಿ ಹಿಂಗ್ ಬಂದ್ ಆನ್ಸರ್ ತಂದ್ಕೊಟ್ಲು. ನನ್ಗೆ ಅದ್ ನಿಜ ಹಂಗ್ ನಡೆಯುತ್ತಾ ಅಂತ ನನ್ಗೆ ನಿಜ ಗೊತ್ತಿಲ್ಲ. ಅವಳೇನ ಇಮ್ಯಾಜಿನೇಷನ್ ಮಾಡ್ತಿರ್ಬೋದಾ ಅನ್ನೋ ತರ ಇಲ್ಲ, ನಂಗೆ ಫೀಲ್ ಆಯ್ತು. ಮಕ್ಕಳು ಬಂದು ದೇ ಆರ್ ಇನ್ನೋಸೆಂಟ್ ಅಮ್ಮ, ಅದಕ್ಕೆ ಅವರೇ ಕಾಣಿಸ್ತಾರೆ. ಗೊತ್ತಾಗುತ್ತೆ, ನೀವೆಲ್ಲ ಭಾರಿ ಇಂಟೆಲಿಜೆಂಟ್, ನೀವು ಬುದ್ಧಿನ ಯೂಸ್ ಮಾಡ್ತೀರಾ, ಅದೇ ಡಿಫ್ರೆನ್ಸ್. ಅಣ್ಣ ಅವಳು ಆನ್ಸರ್ ಏನ್ ತಂದ್ಲು ಅಂದ್ರೆ, ಅಲ್ಲಿ ಏನು ತೊಂದ್ರೆ ಇಲ್ಲ, ಹೋಗ್ಬೋದಂತೆ ಇಂಟರ್ವ್ಯೂಗೆ, ಅಮರ ಅವರೇ ಪಾಸ್ ಮಾಡಿಸ್ತಾರಂತೆ ಇಂಟರ್ವ್ಯೂನ. ಆಮೇಲೆ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಂತೆ. ಅದನ್ನ ಹೇಳಿದ್ಲು ಅವಳು, ಮೇಕಪ್ ಮಾಡ್ಕೊಂಡು ಹೋಗ್ಬೇಕಂತೆ. ಆಮೇಲೆ ಭಯ ಪಡೋದೇನು ಇಲ್ಲ, ಏನು ಅಮ್ಮ ತುಂಬಾ ಒಳ್ಳೆಯವರು, ಅವ್ರು ತುಂಬಾ ಕೇಳ್ಕೊತಾ ಇದ್ದಾರೆ ದರ್ಶನ ಬೇಕು ಅಂತ. ನಾನೇ ಕೊಡ್ತಾ ಇಲ್ಲ, ಅವ್ರಿಗೆ ಅಮ್ಮನ್ಗೆ ಸಾರಿ ಹೇಳ್ಬಿಡು ಅಂತ ಹೇಳಿದ್ರಂತೆ ಅಣ್ಣ. ನನ್ಗೆ ಆ ಮಾತ್ ಕೇಳಿ ನನ್ಗೆ ಈಗ ಕೂಡ ನನ್ಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಣ್ಣ. ಸಾಕ್ಷಾತ್ ಪರಮಾತ್ಮ, ಉಳ್ಳಲ್ಲಿ ಉಳ್ಳು, ಇಷ್ಟು ಧೂಳು ಅಲ್ಲ ನಾನು. ಅಂತದ್ರಲ್ಲಿ ನನಗೆ ಅನ್ನೋದಲ್ಲ, ಅವರು ಇಂತ ಒಂದು ಆತ್ಮಕ್ಕೆ, ಒಂದ್ ದೇಹಕ್ಕೆ ಏನೇ ಆಗ್ಲಿ, ಅವ್ರು ಬಂದ್ ಸಾರಿ ಕೇಳ್ತಾರೆ ಅಂದ್ರೆ ಅವ್ರು ಎಂತ ಕರುಣಾಮಯಿ. ತುಂಬಾ ನಂಗೆ ಏನ್ ಮಾಡ್ಬೇಕು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಅವ್ರು ಸಾರಿ ಕೇಳಿದ್ ನನ್ಗೆ ತುಂಬಾ ನೋವು ಅನಿಸ್ತು. ಬೇಡ ಸ್ವಾಮಿ, ನೀವ್ ಯಾವತ್ತು ನಂಗೆ ಸಾರಿ ಕೇಳಬಾರ್ದು, ಕೇಳೋದು ಬೇಡ, ನಂಗೆ ದರ್ಶನ ಕೊಡಿ ಸಾಕು ಅಂತ ಕೇಳ್ಕೊಂಡೆ ಅಣ್ಣ. ಆಮೇಲೆ ಈ ಇನ್ಸಿಡೆಂಟ್ ಆದ್ಮೇಲೆ ಅವಳು ಮಲಗ್ಬಿಟ್ಲು, ನಾನು ಎದ್ದೇ ಇದ್ದೆ. ನಾನು ಅಮರ ಅವ್ರ ಫೋಟೋನ ಫುಲ್ ಫ್ರೇಮ್ ಅಲ್ಲಿ ಫೋನಲ್ಲಿ ಹಾಕೊಂಡು ನೋಡ್ಕೊಂಡು ನನ್ಗೆ ಅಳು ಬಂದ್ಬಿಡ್ತು. ಅಮರ ಅವ್ರೆ ದಯವಿಟ್ಟು ಹಿಂಗ್ ಹೇಳ್ಬಿಡಿ ಅಮರ, ನೀವೇ ನಮ್ಗೆಲ್ಲ ಅಂತ ಹೇಳಿ ನಾನು ಮನ್ಸಲ್ಲೇ ಮಾತಾಡ್ತಿದ್ದೆ. ಯೂಶಲ್ ಆಗಿ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಫೋನು ಹಂಗೆ ಇಟ್ಕೊಂಡಿದ್ರೆ ಸ್ವಲ್ಪ ಬ್ಲಾಕ್ ಆಗುತ್ತೆ, అంటే ಸ್ಕ್ರೀನ್ ಆಫ್ ಆಗಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ ತರ ಆಗ್ತಿತ್ತು. ನಾನ್ ಸುಮ್ನೆ ಅಮರ ಅವ್ರ ಫೋಟೋ ನೋಡ್ಕೊಂಡು ಮಾತಾಡ್ಕೊಂಡಿದ್ದೆ ಮನ್ಸಲ್ಲೇ. ಸಡನ್ ಅಣ್ಣ ಎಷ್ಟು ಕ್ಲೀನ್ ಆಗಿ ಫ್ಲಾಶ್ ಆಯ್ತು ಅಂದ್ರೆ, ಅದು ಫುಲ್ ಬ್ಲಾಕ್ ಆಗಕ್ ಹೋಗ್ತಾ ಇದೆ. ನಾನು ಆಕ್ಚುಲಿ ಸ್ಕ್ರೀನ್ ಟಚ್ ಮಾಡಿದ್ರೆ ಮಾತ್ರ ಅದು ಬ್ರೈಟ್ ಆಗುತ್ತೆ, ಯೂಶಲ್ ಆಗಿ ಯಾರ್ ಫೋನ್ ಆದ್ರೂನು ಆಗ್ಲಿ. ಅದ್ ಹಂಗೆ ಬ್ರೈಟ್ ಆಗೋಯ್ತು ಅಣ್ಣ. ಸಡನ್ ಆಗಿ 2 times ಹಂಗೆ ಬ್ರೈಟ್ ಆಯ್ತು ನಂಗೆ. ನಾನ್ ಹಿಂಗೆ 2 ನಿಮಿಷ ಹಿಂದೆ ಬಂದ್ಬಿಟ್ಟೆ, ಹಿಂಗ್ ನೋಡ್ತಿದ್ದೋಳು ಹಿಂಗೆ ಬಂದ್ಬಿಟ್ಟೆ. ಅಷ್ಟು ಶಾಕ್ ಆಗೋಯ್ತು ನನ್ಗೆ. ಆಮೇಲೆ ಆ ಸ್ಮೈಲ್ ಇದೆ ಅಲ್ಲ ಅಣ್ಣ, ನಾ ಫೋಟೋದಲ್ಲಿ ನೋಡ್ತಿರ್ಬೇಕಾದ್ರೆ ಯೂಶಲ್ ಆಗಿ ಅವ್ರ ಸ್ಮೈಲ್ ಹೇಳ್ತಿದ್ರಿ, ಅವ್ರ ಸ್ಮೈಲು ತುಂಬಾ ಅಮೂಲ್ಯವಾದದ್ದು ಅಂತ. ಆ ಫೋಟೋದಲ್ಲಿ ಏನ್ ಸ್ಮೈಲ್ ಇದೆಯೋ ಅದಕ್ಕಿಂತ ಸ್ವಲ್ಪ ಮೀರಿದ ಸ್ಮೈಲು ನಾನು ಅವತ್ ಕಂಡೆ ಅಣ್ಣ ಫೋನಲ್ಲಿ ನೋಡ್ಬೇಕಾದ್ರೆ. ನಾನ್ ನಿಜವಾಗ್ಲೂ ತುಂಬಾ ಧನ್ಯಳಾಗ್ಬಿಟ್ಟೆ ಅಣ್ಣ. ನಿಜವಾಗ್ಲು ನನ್ಗೆ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಆ ಒಂದು ಆನಂದ, ಆ ಬ್ಲಿಸ್ ನಲ್ಲಿ, ಆ ಒಂದು ಆನಂದ ಬ್ಲಿಸ್ ನಲ್ಲಿ ನೀವು ಇರಿಮ್ಮ, ಒಳ್ಳೇದು. ಅದನ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ನಿಮ್ ಹೃದಯದಲ್ಲಿ, ಸಾಕು, ಬೇರೆ ಏನ್ ಬೇಡ. ನಮಸ್ಕಾರ. ನಿಜ ಅಣ್ಣ, ನಂಗೆ ಹಂಗೆ ಅನಿಸ್ಬಿಟ್ಟು ಏನು ಅನಿಸ್ಲಿಲ್ಲ. ನೀವ್ ಹೇಳ್ದಂಗೆ ಅನ್ನಿಸ್ತು, ಇನ್ನೇನ್ ಹಂಗೆ ಅನ್ನಿಸ್ಬಿಡ್ತು ಅಣ್ಣ. ಕೃಷ್ಣ ಇಂಟರ್ವ್ಯೂ ಏನಾಯ್ತು?
ಇಂಟರ್ವ್ಯೂ ಫಸ್ಟ್ ರೌಂಡ್ ಪಾಸ್ ಆಗಿದ್ದೀನಿ. ಸೆಕೆಂಡ್ ರೌಂಡ್ ಅಲ್ಲಿ ಯಾರೋ ಬಿಡ್ಬೇಕಂತೆ. ಅವ್ರು ವಯಸ್ಸಾಗಿರೋ ವ್ಯಕ್ತಿ ಇದ್ದಾರೆ, ಒಂದು ಲೇಡಿ, ಅವರು ಬಿಡ್ಬೇಕು. ಅವ್ರು ಬಿಟ್ಟ ಮೇಲೆ ಜೂನ್ ಜುಲೈ ಅಲ್ಲಿ ತಗೋತೀವಿ. ಅಂದ್ರೆ ನಿಮ್ದು ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಪ್ರೊಫೈಲು ಅಂತ ಮೆಚ್ಚುಗೆ ಪಡಿಸಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಇಂಟರ್ವ್ಯೂ. ನನ್ಗೆ ಹೆಂಗಿರುತ್ತೋ ಅನ್ನೋ ಅಂತ ಅನ್ಕೊಂಡಿದ್ದೆ. ಇನ್ನೊಂದು ಇಂಟರ್ವ್ಯೂ ಇದೆ ಅಣ್ಣ, ಡೆಮೋ ಕೊಡ್ಬೇಕು ಆಸ್ ಎ ಟೀಚರ್ ಆಗಿ. ಅವ್ರು ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲ. ಕರೆದಾಗ ಡೆಮೋ ಕೊಡಕ್ ಹೋಗ್ಬೇಕಣ್ಣ. ಡೆಮೋ ಕೊಟ್ಟಾದ್ಮೇಲೆ ಅಲ್ಲಿ ಜಾಯಿನ್ ಆಗ್ಬೋದು. ಅಂದ್ರೆ ಮನೆ ಹತ್ರನೇ, ಅದಕ್ಕೋಸ್ಕರ ಹೋಗ್ತಾ ಇರೋದು ಆಯ್ತು ಬಿಡಮ್ಮ, ಒಳ್ಳೇದು. ಅವ್ರು ನೋಡ್ಕೊಳ್ತಾರೆ, ಹೋಗಿ. ನಮಸ್ಕಾರ. ಸರಿ ಅಣ್ಣ, ಮಾಡ್ಕೊಳ್ಸೋಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಅಣ್ಣ, ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ಅಣ್ಣ ನಮಸ್ಕಾರ, ನಾನು ಅಮರ ಧ್ಯಾನ ಮಾಡುವಾಗ ಸ್ವಲ್ಪ ಸಮಯದ ಬಳಿಕ ಅನ್ಕಾನ್ಶಿಯಸ್ ಆದ ಹಾಗೆ ಆಗುತ್ತೆ. ಆಗ ನಾನು ಏನ್ ಮಾಡ್ಬೇಕು, ದಯವಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಅಮರ ಅಮರ ಅಂತ ಧ್ಯಾನ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡೋದು ಬೇಡ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಲೈಕ್ ದಟ್. ಆ ತರ ಆಗ್ತದೆ ಕೆಲವು ಸಮಯದಲ್ಲಿ. ಅದು ಬಿಯಾಂಡ್ ನಿಮ್ಮ ಕಂಟ್ರೋಲ್. ಆ ಸಮಯದಲ್ಲಿ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಹೃದಯಪೂರ್ವಕವಾಗಿ. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಅಕ್ಕ ಕೇಳಿದ್ದಾರೆ ಒಬ್ರು. ನಮಸ್ತೆ ಅಣ್ಣ, 4 ದಿನಗಳ ಹಿಂದೆ ನನಗೆ ಐ ಹ್ಯಾಡ್ ಎ ದರ್ಶನ ಆಫ್ ಬ್ಯೂಟಿಫುಲ್ ಮೂನ್ ಇನ್ ಸೌತ್ ಡೈರೆಕ್ಷನ್ ಇನ್ ಅ ಡ್ರೀಮ್. ಅಣ್ಣ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಅಣ್ಣ, ಇಫ್ ವಿ ಸಿ ಗಾಡ್ ವಿ ಗೆಟ್ ಟಿಯರ್ಸ್ ಇನ್ ದ ಐಸ್, ವೈ ಇಸ್ ದಟ್ ಸೋ ಅಂತ ಇವ್ರು 2 ಪ್ರಶ್ನೆ ಕೇಳಿದ್ದಾರೆ. ದಟ್ ಈಸ್ ಬಿಕಾಸ್ ಅವರ್ ಭಾವ ಅಂಡ್ ಅವರ್ ರಿಯಲಿ ಹೃದಯದಿಂದ ನಾವು ಪ್ರೇ ಮಾಡ್ತೀವಿ. ಅದು ಆ ತರ ಕನ್ವರ್ಟ್ ಆಗಿ ಆ ಟಿಯರ್ಸ್ ಬರ್ತದೆ, ಅದು ಭಗವಂತನಿಗೆ ಹೋಗಿ ಸೇರ್ತದೆ. ಇಟ್ ಈಸ್ ಎ ಪಾಸಿಟಿವ್ ಸೈನ್, ಅದು ಒಳ್ಳೇದು ಅದು. ಅಂಡ್ ಅದು ಮೂನ್ ಬಂದು ನೋಡಿದ್ದು ಅವ್ರು ಬಂದು ಇಟ್ ಈಸ್ ಎ ಡಿವೈನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಓಕೆ, ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಣ್ಣ ಹೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ, ಹೋಪ್ ಯು ಆರ್ ಕೀಪಿಂಗ್ ವೆಲ್. ಮೇ ದ ಗ್ರೇಸ್ ಆಫ್ ಡಿವೈನ್ ಗುರು ಅಮರ ಕೀಪ್ ಯು ಹೆಲ್ದಿ. ವೆನ್ ಐ ರೈಸ್ ಮೈ ಐಬ್ರೋಸ್, ಎ ಲೈನ್ ಅಪಿಯರ್ಸ್ ಬಿಟ್ವೀನ್ ದೆಮ್, exactly in the middle. In the bracket they have mentioned Agna Chakra, and it also creates a small hole or depth along with the line. This wasn't there before. It started about 1.5 months ago. Is there any spiritual significance? It is because of his following the spirituality, the effect of it. Okay, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಸಂಕಲ್ಪದಲ್ಲಿ ನಾಳೆಯಿಂದ ಸಂವತ್ಸರವು ಬದಲಾಗುತ್ತದೆ ಅಲ್ವಾ ಅಣ್ಣ ಅಂತ ಕೇಳಿದ್ದಾರೆ. ಹೌದಮ್ಮ, ಈ ಕ್ರೋಧಿ ನಾಮ ಸಂವತ್ಸರ ಬದಲು ವಿಶ್ವ ಇದು ಬರ್ತದೆ. ವಿಶ್ವ ಅದೇನದು, ವಿಶ್ವವಸು ಸಂವತ್ಸರ, ಅದನ್ನ ರಿಪ್ಲೇಸ್ ಮಾಡ್ಕೋಬೇಕು ಅವರು. ಓಕೆ, ಧನ್ಯವಾದಗಳು ಅಣ್ಣ. ಈಗ ಯೂಟ್ಯೂಬ್ ಇಂದ 2 ಪ್ರಶ್ನೆ ತಗೊಳ್ತೀನಿ ಅಣ್ಣ. ಸಾಯಿಬಾಬಾ ಅಂದ್ರೆ ಜಮದಗ್ನಿ ಮಹರ್ಷಿಗಳು, ವಿವೇಕಾನಂದ ಅಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ವಾ ಅಂತ ಕೇಳಿದ್ದಾರೆ. ಹೌದಮ್ಮ, ಇಟ್ ಇಸ್ ವೆರಿ ಟ್ರೂ. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಒಬ್ರು ಅಣ್ಣ ಬರ್ದಿದ್ದಾರೆ. ಯಾವಾಗ ಗುರು ನನ್ಗೆ ದಾರಿ ತೋರಿಸ್ತಾರೆ ಅಣ್ಣ, ನಾನೊಬ್ಬ ಯೂಸ್ಲೆಸ್ ಫೆಲೋ ಅಂತ ಬರ್ದಿದ್ದಾರೆ ಅಣ್ಣ. ಅಲ್ಲ, ಅದು ಆತರ ಅವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮಾಡ್ಕೋಬಾರ್ದು. ಎವ್ರಿ ಒನ್ ಹ್ಯಾಸ್ ಗಾಟ್ ದ ಎಬಿಲಿಟಿ ಟು ಕಮ್ ಅಪ್. ಅವರು ಶ್ರದ್ಧೆ ಭಕ್ತಿಯಿಂದ ಗುರು ಅಮರ ಅವ್ರನ್ನ ಹೃದಯದಲ್ಲಿ ಅಮರ ಅಮರ ಅಂತ ಸ್ಮರಣೆ ಮಾಡ್ಲಿ. ಸದಾ ಅವ್ರೇನು ಧ್ಯಾನ ಮಾಡೋದ್ ಬೇಡ, ಹೋಗ್ತಾ ಬರ್ತಾ ಮನ್ಸಿನಲ್ಲೇ ಅಮರ ಅಮರ ಅಂತ ಹೇಳ್ಕೊಂಡು ಸುತ್ತಾ ಇರ್ಲಿ. ಅದೇ ಕನ್ವರ್ಟ್ ಆಗ್ತದೆ ಅವ್ರಿಗೆ. ಗುರು ಅಮರ ಅವರು ಅವ್ರಿಗೆ ದಾರಿ ತೋರಿಸ್ತಾರೆ. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಪ್ರಶ್ನೆ ಯಾರಿಗಾದ್ರೂ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ, ಇಲ್ಲದಿದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಒಬ್ರು ಅಣ್ಣ ಬರ್ದಿದ್ದಾರೆ, ವೇಣುಗೋಪಾಲ್ ಅಣ್ಣ. ಏನಂತ ಬರ್ದಿದ್ದಾರೆ ಅಂದ್ರೆ, ಅರ್ಥ ಆಯ್ತು. No, I want to say you are very blessed, Jayalakshmi madam. Bhagavan Ma Vishnu Amara is watching you and your daughter ಅಂತ ಬರ್ದಿದ್ದಾರೆ. Even Venugopal is also blessed. He is a very good observer for whatever our spiritual group is happening and taking care of. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ. ಆತ್ಮವನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ವಸ್ತುವಲ್ಲ, ಅದು ನಿಮ್ಮ ಕಣ್ಣುಗಳಿಂದ ನೋಡ್ತಿದೆ. ಇಟ್ ಇಸ್ ನಾಟ್ ಅನ್ ಆಬ್ಜೆಕ್ಟ್ ಟು ಸಿ ಬಿಕಾಸ್ ಯು ಆರ್ ದ್ಯಾಟ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. It is a very important subject, Amma.
It cannot be explained just like that in Zoom meeting. Ask them to come to Manavati, where we can tell them where the Atma is, how the Atma looks like, where it is in our human, every in detail we can tell them. And you can see the Atma. There is a procedure for it. You yourself can see it. That is Atma Darshana anta ಒಂದು ಸಿದ್ಧಿ ಇದೆ ಸಪ್ತರಿಷಿ ಮಾರ್ಗದಲ್ಲಿ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸರ್, ಅಮರ ಗುರುಗಳ ಧ್ಯಾನ ಯಾವ ತರಹ ಮಾಡ್ಬೇಕು ಸ್ವಲ್ಪ ಹೇಳ್ಕೊಡಿ ಸರ್, ತುಂಬಾ ತೊಂದರೆಯಲ್ಲಿದ್ದೇನೆ ಅಂತ ಒಬ್ರು ಬರ್ದಿದ್ದಾರೆ. ಅಮ್ಮ ಅವ್ರಿಗೆ ನಮ್ಮ ಮೊಬೈಲ್ ನಂಬರ್ಗೆ ನಮಸ್ತೆ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡ್ಲಿ. ಅವ್ರ ಹೆಸರು, ಅವ್ರಿರೋ ಜಾಗ, ವಿಲ್ ಸೆಂಡ್ ದೆಮ್ ಇನ್ ಡೀಟೇಲ್ ಹೌ ಟು ಡೂ ಅಮರ ಗುರು ಧ್ಯಾನ ಇನ್ ಡೀಟೇಲ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸರ್, ನಾವು ಮೆಡಿಟೇಷನ್ ಅನ್ನು ಮಾಡುವಾಗ ಬೆಳ್ಳುಳ್ಳಿಯನ್ನ ತಿನ್ಬಹುದಾ ಅಥವಾ ಬೇಡವಾ ಅಂತ ಕೇಳಿದ್ದಾರೆ. ತಿನ್ಬೋದಮ್ಮ, ಏನ್ ತೊಂದ್ರೆ ಇಲ್ಲ. ಇಟ್ ಈಸ್ ಅ ಕ್ರಿಯೇಷನ್ ಆಫ್ ಗಾಡ್. ನೋ ಹಾರ್ಮ್ ವಿಲ್ ಕಮ್ ಇಫ್ ಯು ಯೂಸ್ ದ ಕ್ರಿಯೇಷನ್ ಆಫ್ ಗಾಡ್. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಒಂದ್ ನಿಮಿಷ ಅಣ್ಣ, ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನಿತಾ ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಕ್ಕ, ಮಾತಾಡಿ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ದಾವಣಗೆರೆ ಅಣ್ಣ, ಚೆನ್ನಾಗಿದ್ದೀರಣ್ಣ? ಹಾ, ಚೆನ್ನಾಗಿದ್ದೀನಮ್ಮ. ಏನಿಲ್ಲ ಅಣ್ಣ, ಹಾ ಅಣ್ಣ ಚೆನ್ನಾಗಿದ್ದೀನಿ. ಮೊನ್ನೆ ಒಂದು 3 days ಕೆಳಗಣ ಮನಾವತಿಗೆ ಬಂದಿದ್ದೆ. ನೀವ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದ್ದೆ ಅಂದ್ರೆ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಿದ್ರಿ ಅಣ್ಣ. ನೀವು ಏನೋ ಹೇಳಿದ್ರಿ, ಒಂದ್ ಲಿಂಗು ಇತ್ತಂತೆ, ಲಿಂಗದ ಮೇಲೆ ಒಂದು ಹೂವು ಇತ್ತಂತೆ, ಅದನ್ನ ತಗೊಂಡ್ ತಿನ್ನಮ್ಮ, ನಿಂಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಂತೆ ಅಣ್ಣ. ಏನ್ ಮಾಡ್ತಿ? ಒಳ್ಳೇದಮ್ಮ. ನೋಡಿ, ಅದು ಫ್ಯೂಚರ್ ನಲ್ಲಿ ನಿಮ್ಗೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಲಿಂಗದ ಮೇಲೆ ಹೂವು ಇದ್ರೆ ನೋಡಿ, ಅದನ್ನ ಅಲ್ಲಿ ಐನವ್ರು ಇದ್ರೆ ಅದನ್ನ ತಕೊಂಡು ನೀವು ಸೇವೆ ಮಾಡಿ. ಆ ಭಗವಂತ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಸರ್ವೇಶ್ವರ, ಎಲ್ಲ ಕೊಡವನು ಈಶ್ವರ. ಪ್ರಯತ್ನ ಪಡಿ, ನಿಮ್ ಕನಸು ನಿಜ ಆಗ್ತದೆ. ನಿಮ್ ಕನಸು ನಿಜ ಆಗ್ತದೆ. ಸ್ವಲ್ಪ ಪ್ರಯತ್ನ ಪಡಿ, ಹೃದಯಪೂರ್ವಕವಾಗಿ. ಸರಿ ಅಣ್ಣ. ಶ್ರೀಕೃಷ್ಣ ನಮಸ್ತೆ. ಥ್ಯಾಂಕ್ಸ್ ಅಣ್ಣ. ಧನ್ಯವಾದಗಳು ಅಕ್ಕ. ಮುಂದೆ ಅಣ್ಣ, ಒಬ್ರು ಅಕ್ಕ ಬರೆದಿದ್ದಾರೆ. Namaste sir. After I joined the group, once you had told to hang picture of Krishna along with Arjuna, but I was not sure as other members of my family consume non-veg. Surprisingly, just after 1 month, my son brought a small Bhagavad Gita book. Same photo was printed with Vishwarupa of Krishna Avatar given in the group. So does this mean Amara Guruji has accepted us as Shishyaru? 100%. ಓಕೆ ಅಣ್ಣ, ಮತ್ತೆ ಇನ್ನೊಂದು, ಅವರು ಆ ಫೋಟೋವನ್ನು ಹಾಕ್ಬೋದಾ ಅಣ್ಣ? ಹಾಕ್ಲಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಅವ್ರ ಮನೇಲಿ ನಾನ್ ವೆಜ್ ಯೂಸ್ ಮಾಡ್ತಾರೆ. ಇರ್ಲಿಮ್ಮ, ಅವ್ರ ಪಾಠಕ್ಕೆ ತಿನ್ಲಿ ಅವ್ರು. ಅದಕ್ಕೆ ನಾನು ಅದೇ ಹೇಳೋದು, ಯು ಡೋಂಟ್ ಟ್ರೈ ಟು ಚೇಂಜ್ ಅದರ್ಸ್. ನೀವು ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳಿ. ಸ್ಪಿರಿಚುವಲಿಸಂ ಬಂದು ಇಟ್ ಇಸ್ ಫಾರ್ ದ ಇಂಡಿವಿಜುವಾಲಿಟಿ, ಫಾರ್ ದ ಇಂಡಿವಿಜುವಲ್. ನೀವು ಸೀಕ್ರೆಟ್ ಆಗಿ ನೀವು ಆಧ್ಯಾತ್ಮಿಕವನ್ನು ಪ್ರಾಕ್ಟೀಸ್ ಮಾಡಿ, ಯಾರಿಗೂ ಪಬ್ಲಿಸೈಸ್ ಮಾಡಬೇಡಿ ದಯವಿಟ್ಟು. ಓಕೆ, ತೇಜಸ್ವಿನಿ ಅಕ್ಕ, ತಮ್ಮ ಹತ್ರ ಕೃಷ್ಣ ಅರ್ಜುನ ಅವ್ರ ಫೋಟೋ ಇಲ್ಲ ಅಂದ್ರೆ ಒಂದ್ಸಲ ಮನೋತಿಗೆ ಬಂದು ಫೋಟೋ ಕಲೆಕ್ಟ್ ಮಾಡ್ಕೊಳ್ಳಿ ಅಕ್ಕ. ನೀವೇನಾದ್ರೂ ಔಟ್ಸೈಡ್ ಬ್ಯಾಂಗ್ಳೂರ್ ಇದ್ರೆ ದಯವಿಟ್ಟು ಸತೀಶ್ ಅಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತಾರೆ. ತಾವು ಅಣ್ಣ ಅವ್ರ ಇನ್ಸ್ಟ್ರಕ್ಷನ್ ತಗೊಂಡು ಎಲ್ಲಿ ಹಾಕ್ಬೇಕಂತ ಹೇಳ್ತಾರೆ, ಹಾಗೇನೆ ಫೋಟೋವನ್ನ ಹಾಕಿ ಪೂಜೆ ಮಾಡಿ ಅಕ್ಕ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಯುಗಾದಿ ಸೆಲೆಬ್ರೇಷನ್ ನಾಳೆ ಮನವತಿಯಲ್ಲಿ ಇರುತ್ತಾ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಇಟ್ ವಿಲ್ ಬಿ ಆಸ್ ಯೂಶುವಲ್. ಇದು ಸತ್ಸಂಗ, and we will wish everyone with a happy new year, and let them get the blessings of the Sri Krishna who is very much there, and the rishis who are there, and Guru Amara, Vishwamitra Maharishi, and Atri Maharishi who will come there and grace the spiritual satsang there. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಸರ್, ನಾವು ಯಾರಿಗಾದ್ರೂ ಒಳ್ಳೇದಾಗ್ಲಿ ಅಂತ ಅಮರ ಮೆಡಿಟೇಷನ್ ಮಾಡಿದ್ರೆ ಅವರಿಗೆ ಅದರ ಫಲ ಸಿಗುತ್ತಾ? ನೀವು ಬೇರೆ ಯಾರಿಗಾದ್ರೂ ನೀವು ಬೇಡ್ಕೊಂಡ್ರೆ ಖಂಡಿತ ಅವ್ರಿಗೆ ಆಗ್ತದೆ. ನಿಮಗೆ ಬೇಡ್ಕೊಂಡ್ರೆ ಖಂಡಿತ ಆಗಲ್ಲ. ಧನ್ಯವಾದಗಳು ಅಣ್ಣ. ಆಮೇಲೆ ಇನ್ನೊಂದು ಪ್ರಶ್ನೆ, ಒಬ್ರು ಹೇಳಿದ್ದಾರೆ, ಇಟ್ ಈಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಟುಡೇ while doing Manas Puja to Guru Amara, I got darshana of Sri Shani Bhagavan in the form of Guru Amara for some time.
And after both Guru Amara and Sri Shani Bhagavan, as like Shiva and Ma Parvati in Nareshwara form, this person has got the darsana anta ಅವ್ರು ಹಾಕಿದ್ದಾರೆ ಅಣ್ಣ. It is good, Amma. It is a divine experience. And Sani Bhavan, because he is changed from Kumbha to Meena, he has indicated that ಅವ್ರಿಗೆ ದರ್ಶನ ಕೊಟ್ಟಿದ್ದಾರೆ ಈ ತರ ಅಂತ. Through Guru Amara, it has been given to him because he is following Guru Amara and the rishis. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ಏಪ್ರಿಲ್ 15 ನಂತರ ಮಹಾವೈರಸ್ ಬರುತ್ತೆ ಅಂತ ಹೇಳ್ತಾರೆ, ಇದು ನಿಜಾನಾ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅಮ್ಮ, ಮುಂದೆ ಏನೇನೋ ಆಗ್ತದೆ, ಅದ್ರ ಬಗ್ಗೆ ಎಲ್ಲ ಇವ್ ತಲೆ ಕೆಲ್ಸ್ಕೊಳ್ಳೋದು ಬೇಡ. ಗುರು ಅಮರನ ನಂಬ್ಕೊಂಡು ಅವ್ರು ಏನ್ ಹೇಳಿದ್ದಾರೆ ಅದನ್ನ ಪಾಲ್ಕೊಂಡು ಋಷಿಗಳ ಮಾರ್ಗ ಹಿಡ್ಕೊಂಡು ಹೋಗ್ತಾ ಇರ್ಲಿ. ಏನೇನೋ ಆಗ್ತದೆ. ಇವತ್ತು ನೋಡಿ, ಇದು ಥಾಯ್ಲ್ಯಾಂಡ್ ಬ್ಯಾಂಕಾಕ್ ನಲ್ಲಿ 7.7 ಅರ್ಥಕ್ವೇಕ್ ಆಯ್ತು. ಏನಾಯ್ತು? ನೋ ಒನ್ ಕುಡ್ ಸ್ಟಾಪ್ ಆರ್ ಡೂ ಎನಿಥಿಂಗ್ ಅಲ್ವಾ? ಆ ತರ ಸೋ ಮೆನಿ ಇನ್ಸಿಡೆಂಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ಅನದರ್ ಸ್ಪ್ಯಾನ್ ಆಫ್ 20 to 25 years. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಅಣ್ಣ, ಓಂ ಸುರಭಿಯೇ ನಮಃ ಈ ಮಂತ್ರದ ಉಚ್ಚಾರಣೆ ಮತ್ತೆ ಉಪಯೋಗ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಅಂತ ಕೇಳಿದ್ದಾರೆ. ಅಮ್ಮ, ಅದು ಬಂದು ಗೋಮಾತೆಗೆ ಯೂಸ್ ಮಾಡ್ತಾರಮ್ಮ ಮೂಲ ಮಂತ್ರ. whenever you go, you see a gomata, you offer her something in your 2 hands by going around 3 times, her telling this mantra Om Surabhi Namah and saying Sri Krishna Arpanamastu to offer her, and afterwards go on the back of the tail, touch that and pray to Sri Mahalakshmi to bless you with wealth and prosperity both on spiritual side and material side of your life. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ, ಒಂದ್ ನಿಮಿಷ, ಒಂದ್ಸಲ ಈಗ ನಾನು ಗ್ಯಾಲರಿ ಮೋಡಲ್ ಇದ್ದೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಕವಿತಾ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ ಸುನಿಲ್ ಅಣ್ಣ, ಕವಿತಾ ಅಕ್ಕ ಆದ್ಮೇಲೆ ನೀವು ಮಾತಾಡಿ. ಹಲೋ, ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಅದೇ ಸತೀಶ್ ಅಣ್ಣ, ಮನೆ ಹುಡುಕ್ತಾ ಇದ್ವಿ, ತುಂಬಾ ಕಷ್ಟ ಆಯ್ತು ಹುಡುಕ್ಬೇಕಾದ್ರೆ. ಆಮೇಲೆ ಬೇಜಾರ್ ಮಾಡ್ಕೊಂಡು ಹೊರಗ್ ಕೂತಿದ್ದೆ, ಮನೆನೇ ಸಿಗ್ತಾ ಇರಲ್ಲಪ್ಪ ನಮಗ್ ಸೂಟಬಲ್ ಅಂತ. ಮನೆ ಸಿಕ್ತು, ತುಂಬಾ ಚೆನ್ನಾಗಿರೋ ಮನೆನೂ ಸಿಕ್ತು. ಆಮೇಲೆ ನಾವು ಬಾಡಿಗೆಗೆ ನೋಡ್ತಾ ಇದ್ವಿ, ಆಮೇಲೆ ಅವರೇ ಆಫರ್ ಕೊಟ್ರು ಲೀಸಿಗೆ ಅಂತ. ತುಂಬಾ ಖುಷಿ ಆಯ್ತು. ಹೊಸ ವರ್ಷಕ್ಕೆ ನಮಗೆಲ್ಲ ಆಫರ್ಗಳು, ಒಳ್ಳೊಳ್ಳೆ ಆಫರ್ಗಳು ಅಮರ ಅವ್ರು ಕೊಟ್ರು. ತುಂಬಾ ಖುಷಿ ಆಯ್ತು. ನೀವು ಆಫರ್ ಮಾಡಿ ಗುರು ಅಮರ, ನೀವು ಅಲ್ಲಮ್ಮ ಕವಿತಾ, ಎಲ್ಲ ಮಾಡ್ಕೊಳ್ತೀರಾ ಗುರು ಅಮರರಿಂದ. ಅವ್ರಿಗೆ ನೀವು ಹೊಸ ವರ್ಷದ ಶುಭಾಶಯಗಳು ಹೇಳಿ ನಿಮ್ಮ ಒಂದು ಹೃದಯನ್ನು ಗಿಫ್ಟ್ ಆಗಿ ಆಫರ್ ಮಾಡಿ ಅವ್ರ ಕಮಲಪಾದಕ್ಕೆ. ಅದೇ ಎಲ್ಲರಿಗೂ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ ಫೋನ್ ಮಾಡ್ದೆ ಅಣ್ಣ. ನಿಮ್ಮ ಹತ್ರ ಹೇಳಿದ್ದೆ. ನಾನ್ ಇವಾಗ ಏನ್ ಹೇಳ್ದೆ ಅದಕ್ಕೇನು ಉತ್ತರ ಕೊಟ್ಟಿಲ್ವಲ್ಲ? ಇಲ್ಲ ಅಣ್ಣ, ಅವ್ರಿಗೆ ದಿನಾ ಕೃತಜ್ಞತೆ ಸಲ್ಲಿಸ್ತೀನಿ ಅಣ್ಣ, ಬೆಳಗ್ಗೆ ಸಂಜೆ. ಓಕೆನಮ್ಮ, ಓಕೆ. ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು ಅಣ್ಣ. ಎಲ್ಲರಿಗೂ ಅದೇನಮ್ಮ, ಎಲ್ಲರಿಗೂ ಅದೇ. ಇಡೀ ನಮ್ಮ ವಿಶ್ವಮೈತ್ರಿ ಮೆಂಬರ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಮರ ಅವ್ರು ನಂಬ್ಕೊಂಡ್ರೆ ಯಾವತ್ತೂ ಅವ್ರ ಕೈ ಬಿಡಲ್ಲ. ಅವ್ರು ಎಲ್ಲರಿಗೂ ನಮ್ ತಂದೆ ಇದ್ದಂಗೆ. ಎಲ್ಲಾರು ಅವ್ರನ್ನ ನಂಬಿ ಧ್ಯಾನ ಮಾಡಿ. ಆಯ್ತು, ನಮಸ್ತೆ. ನಮಸ್ತೆ ಅಮ್ಮ. ಧನ್ಯವಾದಗಳು ಅಣ್ಣ. ಸುನಿಲ್ ಅಣ್ಣ, ನಿಮ್ಗೆ ಅಷ್ಟು ಅನ್ಮ್ಯೂಟ್ ಮಾಡಿದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಾತಾಡಿ. ನಮಸ್ಕಾರ ಸುನಿಲ್, ಹೇಳಿ ಸುನಿಲ್. ನಂದೊಂದ್ 2 ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೇಬೇಕಣ್ಣ, ಖಂಡಿತ. ಅದು ಒಂದು ನಿಮ್ ಹತ್ರ ಒಂದು ಕ್ಲಿಯರಿಟಿ ಬೇಕಾಯ್ತಣ್ಣ. ಒಂದು, ನೀವು ಬಂದಿ ನನ್ಗೆ ಒಂದು ಗ್ಯಾನ್ದಲ್ಲಿ ಇದ್ದಾಗ, ಗ್ಯಾನ್ದಲ್ಲ ಕನ್ಸಲ್ಲಿ ಇದ್ದಾಗ ನೀವು ಬಂದ್ ಕೈ ಹಿಡ್ಕೊಂಡು ಸುಮಾರು ಕೈ ಹಿಡ್ಕೊಂಡಿದ್ರಣ್ಣ, ಬಿಟ್ಟಿರ್ಲಿಲ್ಲ ನನ್ ಕೈನ. ಒಂದು ಅಣ್ಣ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಆಮೇಲೆ ಎರಡನೇದು ಬಂದು ಏನೋ 10 ಅಸ್ತ್ರ, ಅದ್ರಲ್ಲಿ ಒಂದು ಮನೋವತಿ ಕೊಡ್ಬೇಕು ಅನ್ನೋದು ಒಂದು ಹೇಳ್ದಂಗಿತ್ತಣ್ಣ. ಅದೇನು ಅಂತ ಅರ್ಥ ಆಗಿಲ್ಲ. ಅಸ್ತ್ರ ಅಂತ ಇತ್ತು. ವೆಪನ್ ಏನೋ ಗೊತ್ತಿಲ್ಲ ಅಣ್ಣ. ಅಸ್ತ್ರ ಕೂತ್ಕೊಂಡು ಧ್ಯಾನ ಮಾಡಿ, ನಿಮ್ಗೆ ಅದಕ್ಕೆ ಕ್ಲಾರಿಫೈ ಬರ್ಬೋದು. ಮಾಡಿ ಧ್ಯಾನ ಹೇಳಿದ್ರು. ಅದ್ರಲ್ಲಿ ಒಂದು ಮನೋವತಿಗೆ ಅಂತ ಅದೇ ಅದು ಜ್ಞಾಪಕ ಇಟ್ಕೊಂಡು ಮನೋವತಿಗೆ ಬಂದ್ಬಿಟ್ಟು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿ, ನಿಮ್ಗೆ ಅಲ್ಲಿ ಗೋಚಾರ ಆಗ್ತದೆ ಏನಂತ ಅದು. ಸರಿ, ಆಯ್ತಪ್ಪ, ನಮಸ್ಕಾರ.
ಅಣ್ಣ ಆಮೇಲೆ ನಮ್ ತಾಯಿನ ನಾಳೆ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ವಿ. ಸುಮಾರು ಬನ್ನಿ ದಿನದಿಂದ ಬನ್ನಿ ಕೇಳ್ತಾ ಇದ್ದೀನಿ. ಕರ್ಕೊಂಡ್ ಬನ್ನಿ, ಇದಕ್ಕೆ ದಯವಿಟ್ಟು ಕರ್ಕೊಂಡ್ ಬನ್ನಿ. ಸರಿ, ಥ್ಯಾಂಕ್ಸ್. ಓಕೆ, ನಮಸ್ಕಾರಪ್ಪ. ಧನ್ಯವಾದಗಳನ್ನ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ನಾವೀಗ ಗ್ಯಾಲರಿ ಮೋಡಲ್ ಇದೀವಿ. ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಮೀನ್ ವೈಲ್ ಒಬ್ರು ಒಂದು ಅಕ್ಕ ಇವತ್ತಿನ ಅನುಭವ ಹೇಳಿದ್ದಾರೆ. ನಮಸ್ತೆ ಸರ್, ಇವತ್ತು ಗ್ರಹಣದ ಟೈಮ್ನಲ್ಲಿ ಮಧ್ಯಾಹ್ನ ಮೆಡಿಟೇಷನ್ ಮಾಡುವಾಗ ನನ್ಗೆ ವಿಷಲ್ ಅಥವಾ ಕೊಳಲು ತರ ಒಂದು ಶಬ್ದ ಕೇಳಿಸ್ತಾ ಇತ್ತು. ಇವತ್ತು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಒಂದು ಅಸ್ಪಷ್ಟವಾದ ಭಜನೆ ಕೇಳಿಸ್ತಾ ಇತ್ತು. ಸೊ ಈ ಒಂದು ಶಬ್ದ ಅಲ್ಲಿಂದಾನೇ ಬಂತಾ ಅಥವಾ ನಿಜವಾಗ್ಲೂ ನನ್ಗೆ ಕೊಳಲಿನ ಶಬ್ದ ಕೇಳಿಸ್ತಾ ಅಂತ ನನ್ಗೆ ಕ್ಲಾರಿಟಿ ಗೊತ್ತಾಗ್ಲಿಲ್ಲ ಅಣ್ಣ. ಈ ಸೌಂಡ್ ಎಲ್ಲಿಂದ ಬಂತು ಅಂತ ಕೂಡ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಅವ್ರ ಅನುಭವನ ಹೇಳಿದ್ದಾರೆ. ಬಟ್ ಈ ತರ ಒಂದು ಶಬ್ದ ವಿಜುವಲ್ ಸೌಂಡ್ ಮಾತ್ರ ಬಂತು ಅಂತ ಅವ್ರು ಹೇಳಿದ್ದಾರೆ ಅಣ್ಣ. ಈ ತರ ಡಿವೈನ್ ಎಕ್ಸ್ಪೀರಿಯನ್ಸ್ ಆಗ್ತದಮ್ಮ. ಕೂತ್ಕೊಂಡು ಅದನ್ನೇ ಅವ್ರು ರಿಕಲೆಕ್ಟ್ ಮಾಡಿದ್ರೆ ಅವ್ರಿಗೆ ಕ್ಲಾರಿಫೈ ಆಗ್ಬಿಡ್ತದೆ ಎಲ್ಲಿಂದ ಬಂತು, ಯಾವಾಗ ಬಂತು, ಹೆಂಗ್ ಬಂತು ಅಂತಮ್ಮ. ಗುರು ಅಮರವನ್ನ ಸ್ಮರಣೆ ಮಾಡ್ಕೊಂಡು ಆ ಒಂದು ಸೀನ್ ನ ರಿಕಲೆಕ್ಟ್ ಮಾಡ್ಲಿ ಅವರು ಹೃದಯಪೂರ್ವಕವಾಗಿ, ಅವ್ರಿಗೆ ಕ್ಲೀನ್ ಆಗಿ ಅದ್ನಲ್ಲಿ ಕ್ಲಾರಿಟಿ ಬರ್ತದೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಬೈಬಲ್ ಸೇಸ್ ದೇರ್ ವಿಲ್ ಬಿ 3 days of darkness. Will this happen only in Europe or worldwide? It will happen on earth, but where and when we don't know. It is going to happen. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಅಮರ ಗುರುಗಳ ಮಾರ್ಗದಲ್ಲಿ ನಾವು ಇಂದು ಇದ್ದೇವೆ. ಮುಂದೆ ಹೋಗ್ತಾ ಹೋದಂತೆ ನಾವು ಏನನ್ನು ಕಲಿಬೇಕು? ಕುಂಡಲಿನಿ ಮತ್ತೆ ಆಸ್ಟ್ರಲ್ ಟ್ರಾವೆಲ್ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಇನ್ನೂ ಹಲವು ಏನೇನು ಇವೆ, ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮನೋವತಿಗೆ ಬಂದು ಪರ್ಸನಲ್ ಆಗಿ ಮಾತಾಡಿ ಅಂತ ಹೇಳಿ ಅಲ್ಲಿ ಎಲ್ಲ ವಿವರ ಹೇಳ್ತೀವಿ ನಾವು. ಝೂಮ್ ಮೀಟಿಂಗ್ ಅಲ್ಲಿ ಹೇಳಕ್ ಆಗಲ್ಲ. ಹಾನ ಸುಬ್ರಹ್ಮಣ್ಯ ಅಣ್ಣ, ನೀವು ಸ್ವಲ್ಪ ಆದಷ್ಟು ಬೇಗ ಹುಷಾರಾಗಿ, ವಿ ಆಲ್ ವಿಶ್ ದಟ್. ಆಮೇಲೆ ನೀವು ಹುಷಾರಾಗ್ಬಿಟ್ಟು ಅಣ್ಣ ಅವ್ರನ್ನ ಒಂದ್ಸಲ ಭೇಟಿ ಮಾಡಿ ಮಾತಾಡಿ ಅಣ್ಣ. ಧನ್ಯವಾದಗಳು. ಅಣ್ಣ, ಮುಂದೆ ಒಂದ್ ಪ್ರಶ್ನೆ. ವಾಟ್ ಈಸ್ ರಾಮ? ಈ ಒಂದು ತಾರಕ ಮಂತ್ರದ ಸಾರಾಂಶವನ್ನು ತಿಳಿಸಿ ಅಂತ ಒಬ್ರು ಹೇಳಿದಾರಣ್ಣ. ಇದು ಯೂಟ್ಯೂಬ್ ಕ್ವೆಶ್ಚನ್. Many times we have told about Rama, how it originated and everything. Let them recollect in our website. It is clearly mentioned. Okay. ಮುಂದಿನ ಪ್ರಶ್ನೆ. ರಾಮನಾಮವನ್ನು ಮನಸ್ಸಿನಿಂದ ಜಪಿಸಬಹುದಾ? ಮನಸ್ಸಿಂದನೇ ಜಪಿಸಬೇಕು, ಬೇರೆ ಟೈಪ್ ನಲ್ಲಿ ಜಪಿಸಬಾರದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ. ಮನಸ್ಸಾ ಸ್ಮರಾಮಿ ಅಂತಾರೆ, ಮನಸ್ಸಿನಿಂದ ಸ್ಮರಣೆ ಮಾಡ್ಬೇಕು. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸತೀಶ್ ಅಣ್ಣ, ಭೂಮಿಗೆ ಬ್ರಹ್ಮಾಂಡ ಅಂದ್ರೆ ನಮ್ಮ ಗ್ಯಾಲಕ್ಸಿ ಅಷ್ಟೇನಾ ಅಥವಾ ಕೋಟಿ ಕೋಟಿ ಗ್ಯಾಲಕ್ಸಿಗಳನ್ನು ಸೇರಿಸಿದ್ರೆ ಒಂದು ಬ್ರಹ್ಮಾಂಡ ಆಗತ್ತಾ? ನಮ್ಮ ವೆಬ್ಸೈಟ್ ನಲ್ಲಿ ಹೋಗಿ ನೋಡಿ ಅಂತ ಹೇಳಿ ಬ್ರಹ್ಮಾಂಡ ಬಗ್ಗೆ ಕ್ಲೀನ್ ಆಗಿ ಕೊಟ್ಟಿದೀವಿ. ವಾಟ್ ಈಸ್ ಬ್ರಹ್ಮಾಂಡ, ಹೌ ಇಟ್ ವಾಸ್ ಕ್ರಿಯೇಟೆಡ್, ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಬ್ರಹ್ಮಾಂಡ ಎಲ್ಲ ಇದೆ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಶನೇಶ್ವರ ದೇವಸ್ಥಾನಕ್ಕೆ ಹೋದಾಗ ತಕ್ಷಣ ಎಳ್ಳು ಬತ್ತಿಯನ್ನು ಹಚ್ಚಬೇಕಾ ಅಥವಾ ದೇವದರ್ಶನ ಮಾಡಿ ಆದ ಮೇಲೆ ಹೊರಡುವಾಗ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಎಳ್ಳಿನ ಬತ್ತಿಯನ್ನ ಹಚ್ಬೇಕಾ ಅಂತ ಕೇಳಿದ್ದಾರೆ. ಗ್ರೂಪ್ ನಲ್ಲಿ ಹೇಳಿದೀವಲ್ಲಮ್ಮ ಯಾವ ತರ ಅಂತ, ಅದನ್ನ ಫಾಲೋ ಮಾಡ್ಲಿ ಅವರು. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ವಾಸ್ ತ್ರೈಲಿಂಗ ಸ್ವಾಮಿ ಟ್ರಾವೆಲ್ಡ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್? ಗೊತ್ತಿಲ್ಲಮ್ಮ, ಯಾರದು ಟ್ರೈಲಿಂಗ ಸ್ವಾಮಿ? ನಂಗೆ ಗೊತ್ತಿಲ್ಲ ಅಣ್ಣ. ನನ್ಗೂ ಗೊತ್ತಿಲ್ಲಮ್ಮ. ನಮ್ಗೆ ಗುರು ಅಮರ ಅವ್ರು ಯಾವತ್ತು ಈ ತರ ಹೇಳಲಿಲ್ಲ ಅವ್ರ ಬಗ್ಗೆ. ಅಣ್ಣ, ಮುಂದಿನ ಪ್ರಶ್ನೆ. ಸರ್, ಈಸ್ ನಂಬರ್ 13 ಅನ್ಲಕ್ಕಿ? ನಾವು ಕೇಳಿಪಟ್ಟಿದೀವಲ್ಲ, 13ನೇ ನಂಬರ್ ಸೀಟ್ ಆರ್ ನಾಟ್ ಅವೈಲಬಲ್ ಇನ್ ದ ಫ್ಲೈಟ್. ದೇರ್ ಇಸ್ ನೋ 13 ನಂಬರ್ ಫ್ಲೋರ್. ಸೋ ಮೆನಿ ಅಪಾರ್ಟ್ಮೆಂಟ್ಸ್, 13 ನಂಬರ್ ಇಸ್ ನಾಟ್ ಅವೈಲಬಲ್ ಇನ್ ಎನಿ 5-star ಹೋಟೆಲ್ ಆಲ್ಸೋ. ಸೊ ವೈ ಈಸ್ ದಿಸ್ ನಂಬರ್ ಅನ್ಲಕ್ಕಿ ನಂಬರ್ ಅಂತ ಕೇಳಿದ್ದಾರೆ. ಅಮ್ಮ, ಇದು ನ್ಯೂಮರಾಲಜಿಯಲ್ಲಿ ಇಟ್ ಕಮ್ಸ್ ಇನ್ ಟು ಎಫೆಕ್ಟ್ ಅಮ್ಮ. ಒನ್ ಫಾಲೋಸ್ ನ್ಯೂಮರಾಲಜಿ, ಇಟ್ ಕಮ್ಸ್, ಇಲ್ಲ ಅಂದ್ರೆ ಇಲ್ಲ. ಓಕೆ ಅಣ್ಣ, ಮುಂದಿನ ಪ್ರಶ್ನೆ. ಸಿನ್ಸ್ ಶನಿ ಭಗವಾನ್ ಈಸ್ ಸನ್ ಆಫ್ ಸೂರ್ಯನಾರಾಯಣ ಅಂಡ್ ಅಮರ ಗುರು ಈಸ್ ಸಾಕ್ಷಾತ್ ಸೂರ್ಯನಾರಾಯಣ, ಸೊ ಇಫ್ ವಿ ವರ್ಷಿಪ್ ಅಮರ ಗುರು, ಡಸ್ ಶನಿ ಭಗವಾನ್ ಎಫೆಕ್ಟ್ ವಿಲ್ ಬಿ ರೆಡ್ಯೂಸ್ಡ್? It will be reduced 100%, provided unconditionally you surrender totally. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ.
Akka, today I was hearing about Amara Guru videos during Grahana and slightly I went to nap. Nap and a small sleep. I was in Manavati in my dreams. Hope this would be our new year blessings from Guru Amara ಅಂತ ಒಬ್ರು ಅಕ್ಕ ಹೇಳಿದ್ದಾರೆ. It's a good divine experience. ಓಕೆ, ಧನ್ಯವಾದಗಳನ್ನ. ಹಾಗೆ ಕ್ರಿಯೇಷನ್ ಆಫ್ ದ ಯೂನಿವರ್ಸ್ ಲಿಂಕ್ ನ ಶೇರ್ ಮಾಡಲಾಗಿದೆ ಚಾಟ್ ಅಲ್ಲಿ. ದಯವಿಟ್ಟು ಇದರ ಉಪಯೋಗವನ್ನು ಮಾಡಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸರ್ ಮೆಡಿಟೇಟ್ ಮಾಡೋ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಹೇಗೆ ಮೆಡಿಟೇಟ್ ಮಾಡೋದು ಅಂತ ಒಂದು ವಿಡಿಯೋವನ್ನು ದಯವಿಟ್ಟು ಹಾಕಿ. ಅಮ್ಮ, ಅವ್ರ ತಪ್ಪರ್ಥ ಮಾಡ್ಕೊಂಡಿದ್ರು. ನಾವು ಆ ತರ ಹೇಳಿಲ್ಲ. ನಮ್ ನಂಬರ್ಗೆ ಈ ವಾಟ್ಸಪ್ಗೆ ನಮಸ್ತೆ ಅಂತ ಅವ್ರ ಹೆಸರು ಅವ್ರ ಜಾಗ ಹೇಳಿ ಮಾಡಿದ್ರೆ ಅದನ್ನಲ್ಲಿ ವಿ ವಿಲ್ ಸೆಂಡ್ ದೆಮ್ ದ ಮೆಥಡಾಲಜಿ. ಓಕೆ, ಶ್ವೇತಾ ಅಕ್ಕ ದಯವಿಟ್ಟು ಅಣ್ಣ ನಂಬರ್ಗೆ ಒಂದ್ಸಲ ವಾಟ್ಸಪ್ ಮಾಡಿ ಅಕ್ಕ. ಅಣ್ಣ ನಿಮ್ಗೆ ಪ್ರೊಸೀಜರ್ ಅನ್ನ ಕಳಿಸ್ಕೊಡ್ತಾರೆ. ಧನ್ಯವಾದಗಳಕ್ಕ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಬೇರೆ ಯಾರಿಗಾರ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋನ ಆನ್ ಮಾಡಿ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಒಬ್ರು ಅಕ್ಕ ಕೇಳಿದ್ದಾರೆ, ನಾವು ಮೆಡಿಟೇಷನ್ ಅನ್ನು ಮಾಡುವಾಗ ನಮ್ಮ ಬ್ಯಾಕ್ ಬೋನ್ ಸ್ಪೈನ್ ಸ್ಟ್ರೇಟ್ ಆಗಿ ಇರ್ಲೇಬೇಕಾ ಅಂತ ಕೇಳಿದ್ದಾರೆ. 100% it should be straight and the neck also should be straight. The entire back should be aligned in a straight form in one line. ಓಕೆ, ಧನ್ಯವಾದಗಳಣ್ಣ. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಮೀನ್ ವೇಲ್ ಒಂದ್ ಪ್ರಶ್ನೆ ಇದೆ, ನಾನು ಓದ್ತೇನೆ. ಅಣ್ಣ ನಮಸ್ತೆ, ನಾನು ಅಮರ ಧ್ಯಾನ ಸ್ಟಾರ್ಟ್ ಮಾಡ್ಲಿಕ್ಕೆ ಕೂರುವಾಗ ನೀವು ತಿಳಿಸಿದ ಗೈಡ್ಲೈನ್ ಅನ್ನ ಪ್ರಕಾರ ಪರ್ಟಿಕ್ಯುಲರ್ ಟೈಮ್ ಪರ್ಟಿಕ್ಯುಲರ್ ಪ್ಲೇಸ್ ಸೆಟ್ ಮಾಡಿದೆ. ಅಣ್ಣ, ನಾರ್ತ್ ಫೇಸಿಂಗ್ ಮೋಕ್ಷ ಅಂತ ತಿಳಿಸಿದ್ರ. ನಾನು ಅದೇ ಸೈಡಿಗೆ ಮಾಡಿ ಕೂತ್ಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ಡ್ ಆಗತ್ತೆ. ನಾರ್ತ್ ಈಸ್ಟ್ ಯಾವ ಕಡೆ ಇದೆ ಅಂತ ನಾನು ಸೂರ್ಯ ಹುಟ್ಟುವ ಸೈಡ್ ನಾರ್ತ್ ಸೈಡ್ ಅನ್ಕೊಂಡು ಅಮರ ಧ್ಯಾನ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಅಣ್ಣ. ನನ್ನ ಹತ್ರ ನನ್ನ ತಾಯಿ ಬಂದು ಬೈದು ಈ ಕಡೆ ಅಲ್ಲ ಇನ್ನೊಂದ್ ಕಡೆ ಅನ್ಬಿಟ್ಟು ಕೂರ್ಸಿದ್ದಾರೆ. ಸೊ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಣ್ಣ ಅಂತ ಅಂದ್ಬಿಟ್ಟು. ಏನು ಪ್ರಾಬ್ಲಮ್ ಇಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ತಾಯಿ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ, ಆ ಕಡೆ ಕೂತ್ಕೊಂಡು ಧ್ಯಾನ ಮಾಡಿ. ಓಕೆ ಅಣ್ಣ. ಆಮೇಲೆ ಇನ್ನೊಬ್ರು ಕೇಳಿದ್ದಾರೆ ಅಣ್ಣ ಯೂಟ್ಯೂಬ್ ಅಲ್ಲಿ, ಅಣ್ಣ ಹಾಸನಲ್ಲಿ ಯಾವಾಗ ಸತ್ಸಂಗ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲಿ ಎಲ್ಲೋ ಇರೋರೆಲ್ಲ ಸೇರಿ ನಮ್ಗೆ ಒಂದು ಕಮ್ಯುನಿಕೇಶನ್ ಕೊಟ್ರೆ ವಿಲ್ ಸ್ಟಾರ್ಟ್. ಓಕೆ, ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ, ಕ್ಯಾನ್ ವಿಮೆನ್ ಬ್ರೇಕ್ ಕೋಕೋನಟ್ ಡ್ಯೂರಿಂಗ್ ಪೂಜಾ? ಮಾಡ್ಬೋದಮ್ಮ, ಏನ್ ತೊಂದ್ರೆ ಇಲ್ಲ. ಅದ್ನಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಓನ್ಲಿ ಮೇಲ್ ಶುಡ್ ಡೂ ಆರ್ ವುಮೆನ್ ಶುಡ್ ಡೂ ಅಂತ. ಎನಿ ಒನ್ ವಿತ್ ಭಕ್ತಿ ದೇ ಕ್ಯಾನ್ ಆಫರ್ ದ ಕೋಕೋನಟ್ ಟು ದ ಡಿವಿನಿಟಿ. ಅಣ್ಣ, ಇನ್ನೊಂದು, ನಾರ್ಮಲಿ ಪೀಪಲ್ಸ್ ಪ್ರೆಗ್ನೆಂಟ್ ವುಮೆನ್ ಶುಡ್ ನಾಟ್ ಬ್ರೇಕ್ ದ ಕೋಕೋನಟ್ ಅಂತ. ಇಸ್ ದಟ್ ಟ್ರೂ ಅಣ್ಣ? ಅಮ್ಮ, ಅದ ನಾವು ಅಭ್ಯಾಸ ಮಾಡ್ಕೊಂಡಿರೋದಮ್ಮ. ಈ ತರ ಯಾವ್ದಿಲ್ಲ, ಭಕ್ತಿಯಿಂದ ಏರ್ ಬೇಕಾದ್ರೆ ಮಾಡ್ಬೋದು. ಭಗವಾನ್ ಬಂದ್ಬಿಟ್ಟು ಹಿ ವಿಲ್ ಅಕ್ಸೆಪ್ಟ್ ಇಟ್, ಏನು ತೊಂದ್ರೆ ಇಲ್ಲ. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನಮಸ್ಕಾರ ಸತೀಶ್ ಅಣ್ಣ. ಟ್ಯಾರೋ ಕಾರ್ಡ್ ರೀಡಿಂಗ್, ಪಾಸ್ಟ್ ರಿಗ್ರೆಷನ್ ಥೆರಪಿ, ಇದು ಇವೆಲ್ಲ ಈಗ ಬಂದಿದ್ದು. ನಮ್ಮ ಸನಾತನ ಧರ್ಮದಲ್ಲಿ ಅದೆಲ್ಲ ಲೋವರ್ ಸೈನ್ಸ್ ಮಾ. ಸನಾತನ ಧರ್ಮದಲ್ಲಿ ಇದೆಲ್ಲ ಇರ್ಲಿಲ್ಲಮ್ಮ. ಓಕೆ, ಧನ್ಯವಾದಗಳಣ್ಣ. ಇಟ್ಸ್ ಎ ವೆಸ್ಟರ್ನ್ ಕಲ್ಚರ್ ಇಟ್ ಇಸ್. ಓಕೆ ಅಣ್ಣ. ಒಬ್ರು ಅಣ್ಣ ಕೇಳಿದ್ದಾರೆ, ಕ್ಯಾನ್ ಪ್ರೆಗ್ನೆಂಟ್ ವುಮೆನ್ ಕಮ್ ಟು ಮನೋವತಿ? 1000%. ಧನ್ಯವಾದಗಳು ಅಣ್ಣ. ಲೆಟ್ ಅಸ್ ಗೋ ಟು ಗ್ಯಾಲರಿ ಮೋಡ್. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. 2025ರಿಂದ ಮೇಷರಾಶಿಗೆ 7.5 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀರಿ. ಎಲ್ಲರಿಗೂ ಅಪ್ಲೈ ಆಗುತ್ತಾ, ಇಲ್ಲ ಎಲ್ಲಾ ಡೇಟ್ ಆಫ್ ಬರ್ತ್ ಅಂಡ್ ನಕ್ಷತ್ರದ ಮೇಲೆ ಅಪ್ಲೈ ಆಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ಮೇಷರಾಶಿ ಯಾರ್ಯಾರು ಇದಾರೋ ಎಲ್ಲರಿಗೂ ಅಪ್ಲೈ ಆಗ್ತದೆ ಆನ್ ದಿಸ್ ಅರ್ತ್. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ, ಸರ್ ಮಂತ್ಲಿ ಇರೋವಾಗ ಅಮರ ಧ್ಯಾನ ಮಾಡ್ಬೋದಾ ಅಂತ ಕೇಳಿದ್ದಾರೆ. 100% ಮಾಡ್ಬೋದು, ತಡೆ ಇಲ್ಲ. ಓಕೆ, ಧನ್ಯವಾದಗಳು ಅಣ್ಣ.
ಅಣ್ಣ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಮೆಸೇಜ್ ಹೇಳಿದ್ದಾರೆ. ಐ ಜಸ್ಟ್ ವಾಂಟ್ ಟು ಕನ್ವೆ ಯು ಸರ್, ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಟೇಕ್ ಗುಡ್ ಅಮೌಂಟ್ ಆಫ್ ರೆಸ್ಟ್ ಅಂತ ಬರ್ದಿದ್ದಾರೆ ಅಣ್ಣ. ಓಕೆ ಅಮ್ಮ. ಇನ್ನೊಂದು ಪ್ರಶ್ನೆ ಅಣ್ಣ, ಧ್ಯಾನಕ್ಕೂ ತಪಸ್ಸಿಗೂ ವ್ಯತ್ಯಾಸವನ್ನು ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ. ಅಮ್ಮ, tapas is for a certain purpose on a particular divinity. Taking the Bijakshara mantra or Mula mantra of that divinity, you do the tapas continuously till the divinity gets satisfied by your tapas. Dhyana is, it's the highest form of prayer wherein you traverse yourself, getting diksha from a guru to know yourself and get moksha ultimately. ಓಕೆ, ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ. Actually, dhyana is for moksha, tapas is for a phala. ಧನ್ಯವಾದಗಳನ್ನ. ಒಬ್ರು ಹೇಳಿದ್ದಾರೆ ಅಣ್ಣ, ಸತೀಶ್ ಅಣ್ಣ, ಇಟ್ ಇಸ್ ಸೋ ಬ್ಯೂಟಿಫುಲ್, ಐ ಆಲ್ವೇಸ್ ಬಿ ವೇಟಿಂಗ್ ಫಾರ್ ದ ವಿಡಿಯೋ ಎವ್ರಿ ವೀಕ್ ಅಂತ ಹೇಳಿದ್ದಾರೆ. ನಮಸ್ಕಾರ ಅವ್ರಿಗೆ. It's all Guru Amara's will which is happening. ಧನ್ಯವಾದಗಳನ್ನ. ಮುಂದೆ ಇನ್ನೊಂದು ಕಮೆಂಟ್ ಇದೆ. They should thank him for that. ಎಸ್ ಅಣ್ಣ. ಇನ್ನೊಂದು ಕಮೆಂಟ್ ಇದೆ ಅಣ್ಣ, ದಯವಿಟ್ಟು ಅಣ್ಣ, ನಿಮ್ಮನ್ನು ತುಂಬಾ ಜನ ಫಾಲೋ ಮಾಡ್ತಾ ಇದ್ದಾರೆ. ನೀವು ಹೇಳುವ ಇಂಗ್ಲಿಷ್ ಭಾಷೆ ಎಲ್ಲರಿಗೂ ಅರ್ಥ ಆಗಲ್ಲ, ನಮ್ಗೆ ಅರ್ಥ ಆಗುತ್ತೆ. ಒಟ್ಟು ಇಂಗ್ಲಿಷ್ ಬರ್ದೇ ಇರೋರ್ಗೆ ದಯವಿಟ್ಟು ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಬಟ್ ಕೆಲವು ಸಮಯದಲ್ಲಿ one should understand that it is not I who am answering every question. It is he who is answering. ಅವ್ರು ಹೆಂಗೆ ಆನ್ಸರ್ ಮಾಡ್ತಾರೋ it depends on his will. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೈ ನೇಮ್ ಇಸ್ ರಾಜೇಶ್ವರಿ ಫ್ರಮ್ ಮೈಸೂರ್. ಐ ಹ್ಯಾವ್ ಸೀನ್ ಯುವರ್ ಪ್ರೋಗ್ರಾಮ್. ಐ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್, ಸೊ ಶುಡ್ ಐ ವಿಸಿಟ್ ಮನೋವತಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. Problems are there because of your karmas from the past, but you accept Guru Amara as your guru and surrender to him. You follow whatever he says, whatever directions has been given by him, then your problems may get solved as per your bhakti, shraddha, ekagrata and your karmic effects. ಓಕೆ ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಕ್ಯಾನ್ ಯು ಪ್ಲೀಸ್ ಶೇರ್ ಅ ಧ್ಯಾನ ಟೆಕ್ನಿಕ್ which is common for everyone apart from the chakra meditation given to an individual? There are only two dhyanas. One is to get connected to a guru by doing the guru dhyana. The other one is saptarshi marga, by which you realize yourself, get moksha. ಇದೆರಡೇ ಇರೋದು ನಮ್ಮಲ್ಲಿ. ಧನ್ಯವಾದಗಳನ್ನ. ಮುಂದೆ ಒಬ್ರ ಅಕ್ಕ ಹೇಳಿದ್ದಾರೆ, ನನ್ನ ಒಂದು ಅನುಭವ ಹೇಳ್ಬೇಕು. ನನ್ನ ಮಗಳು ಮಧ್ಯರಾತ್ರಿ ನಿದ್ದೆಗಣ್ಣಲ್ಲಿ ಗಂಟ್ಲು ನೋವು ಅಂದ್ಲು. ನಾನು ನಿದ್ದೆಗಣ್ಣಲ್ಲಿ ನನ್ನ ಕೈ ಅವಳ ಗಂಟಲ ಮೇಲೆ ಇಟ್ಟು ಅಮರ ಅಮರ ಅಂದೆ. ಬೆಳಗ್ಗೆ ಕೇಳಿದ್ರೆ ನೋವು ಕಡಿಮೆ ಆಯ್ತು ಅಂತ ಹೇಳಿದ್ಲು. ನಾನು ಬೆಳಗ್ಗೆ ಗುರುಗಳಿಗೆ ಥ್ಯಾಂಕ್ ಯು ಹೇಳಿದೆ ಅಣ್ಣ ಅಂತ ಅವ್ರ ಅನುಭವ ಹೇಳಿದ್ದಾರೆ. It's a good thing, ma. It's a right procedure she has followed, and because of our faith in Guru Amara, she gets the result. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ನಮ್ಮ ಹಳ್ಳಿ ಕಡೆ ಕೆಲವು ದೇವಸ್ಥಾನಗಳಲ್ಲಿ ಹಾಗೂ ಮನೆಯ ಒಳಗಡೆ ಇತರ ಜಾತಿಯವರು ಬಂದ್ರೆ ಗೋಮೂತ್ರವನ್ನು ಪಂಚಗವ್ಯವನ್ನು ಹಾಕುತ್ತಾರೆ. ಇದು ತಪ್ಪ ಸರಿನಾ ಅಂತ ಕೇಳಿದ್ದಾರೆ. ಅದು ತಪ್ಪು ಮಾ. ಎಲ್ಲರೂ all are equal in the eyes of Parabrahma. We're all the creation of Parabrahma. So everyone are equal. There is no Bheda Bhava. There is no caste, creed and religion between all of us. Because the Atma is there pervading in everyone. It is the same it is. So the equality should be there within everyone. ಧನ್ಯವಾದಗಳನ್ನ. ಮುಂದೆ ಒಂದ್ ಪ್ರಶ್ನೆ ಇದೆ. ನಾವು ಶ್ರೀಕೃಷ್ಣಾರ್ಪಣವನ್ನು ಯಾಕೆ ಹೇಳ್ತೀವಿ, ಇದರ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಮನೋತಿಗೆ ಬರ್ಲಮ್ಮ, ಸಾಕಷ್ಟು ಸತಿ ಹೇಳಿದೀವಿ ಯಾಕೆ ಅಂತ, ಅಲ್ಲಿ ಬಂದು ತಿಳ್ಕೊಳ್ಳಿ ಅವರು. ಓಕೆ, ಈಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಅಣ್ಣ, ನಮ್ಮ ಕೊನೆಯ ಯೋಚನೆ ಶಿವ ಅಥವಾ ಕೃಷ್ಣ ಇದ್ದಾಗ ನಾವು ಆ ಲೋಕಕ್ಕೆ ನೇರವಾಗಿ ಹೋಗ್ತೀವಿ, ಮತ್ತೆ ವಾಪಸ್ ಬರ್ತೀವಾ ಇಲ್ವಾ ಅಣ್ಣ ಅಂತ ಕೇಳಿದ್ದಾರೆ. ಇಲ್ಲ, ಬರಲ್ಲಮ್ಮ. ಯು ವಿಲ್ ಬಿ ಇನ್ ದಟ್ ಲೋಕ ಓನ್ಲಿ. ಓಕೆ, unless and until you want again to come, you will be there in that loka. ಧನ್ಯವಾದಗಳನ್ನ.
ಈಗ ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಅನ್ನು ಮಾಡಿ. ಇನ್ನೊಂದು ಕಮೆಂಟ್ ಇದೆ ಅಣ್ಣ, ನಿಮ್ಮ ಮಾತು ಕೇಳೋದಕ್ಕೆ ಬಹಳ ಚಂದ ಗುರುಗಳೇ ಅಂತ ಒಬ್ರು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಅಂಡ್ ಆಮೇಲೆ ಯಾವಾಗ್ಲೂ ನಾವು ನಿಮ್ಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ಅಂತಾನು ಹೇಳಿದ್ದಾರೆ ಅಣ್ಣ. ಹಾ ಆಯ್ತಮ್ಮ, ಒಳ್ಳೇದಮ್ಮ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ, ಸತೀಶ್ ಅಣ್ಣ, ನೀವು ವಿಶ್ವಾಮಿತ್ರ ಋಷಿಗಳನ್ನ ನೋಡಿದ್ದೀರಾ ಅಂತ ಕೇಳಿದ್ದಾರೆ. ಅವ್ರನ್ನ ನೋಡಿಲ್ಲಮ್ಮ, ಬಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ ಡಿಫ್ರೆಂಟ್ ವೇಸ್. ಧನ್ಯವಾದಗಳಣ್ಣ. ಕಮಲಾ ಅಕ್ಕ ದಯವಿಟ್ಟು ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಇದಕ್ಕೆ ಮುಂಚೆ ನಾನು ಸಾಯಿಬಾಬಾ ಡಿವೋಟಿ, ಸಾಯಿಬಾಬಾರ್ನ ತುಂಬಾ ನಂಬ್ತಾ ಇದ್ದೆ, ಮತ್ತೆ ಇನ್ನೊಬ್ರು ಗುರುಗಳನ್ನ ನಂಬ್ತಾ ಇದ್ದೆ. ನಾನು ರಾತ್ರಿ ಅಮರ ಧ್ಯಾನ ಮಾಡಿ ಮಲ್ಕೊಂಡಾಗ ಸರ್, ಆ ನೈಟ್ ಅಲ್ಲಿ ನನ್ಗೆ ಏನ್ ಡ್ರೀಮ್ ಬಂತಂದ್ರೆ, ಈಗ ನಾನು ಈ ಅಮರ ಅವ್ರಿಗಿಂತ ಮುಂಚೆ ಒಬ್ರು ಗುರುಗಳನ್ನ ನಂಬಿದ್ನಲ್ಲ, ಅವರು ನನ್ಗೆ ಫುಲ್ ತಲೆ ಮೇಲಿಂದ ನೀರ್ ಹಾಕಿ ನನ್ಗೊಂದು ಮಂತ್ರ ಹೇಳ್ತಾರೆ. ನನ್ಗೆ ಅಲ್ಲಿ ಮಂತ್ರ ಏನೋ ಚಾಂಟ್ ಮಾಡ್ತಾರೆ. ತುಂಬಾ ನನ್ಗೆ ಫ್ರೆಶ್ ಅನ್ಸುತ್ತೆ, ಮತ್ತೆ ಡಿವೈನ್ ಫೀಲ್ ಆಗುತ್ತೆ. ಅದನ್ನ ಅವ್ರ ಹತ್ರ ಹೇಳ್ತೀನಿ ನಾನು. ನನ್ಗೆ ಸಾಯಿಬಾಬಾ ಅವ್ರು ಕಾಣಿಸಿದ್ರು, ಮತ್ತೆ ಗುರು ಅಮರ ಅವ್ರ ಫೋಟೋ ನನ್ಗೆ ಕಾಣಿಸ್ತು ಅಂತ ಹೇಳ್ತೀನಿ. ಅವ್ರು ನಕ್ಕೊಂಡು ತಲೆ ಮೇಲೆ ಕೈ ಇಡ್ತಾರೆ. ಇದು ನನ್ಗೆ ಅಮರ ಅವ್ರದ್ದು ಬ್ಲೆಸ್ಸಿಂಗ್ ಆಗಿದೆ ಅಂತ ನಾನು ತಿಳ್ಕೊಬೋದಾ ಸರ್? ಹೌದಮ್ಮ, ಹೌದು, 100% ಅವರು ಅನುಗ್ರಹ ನಿಮ್ಗೆ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ತಮ್ಮ, ನಮಸ್ಕಾರ. ನಮಸ್ತೆ ಸರ್. ಈಗ ಮತ್ತೆ ಗ್ಯಾಲರಿ ಮೋಡ್ಗೆ ಹೋಗ್ತೀನಿ. ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ಕೇಳಿ, ಇಲ್ಲದಿದ್ರೆ ನಾನು ಬೇರೆ ಪ್ರಶ್ನೆಯನ್ನು ತಗೊಳ್ತೀನಿ. ರಘು ಅಣ್ಣ ಮಾತಾಡಿ ಅಣ್ಣ. ರಘು ಡಿ ತ್ರಿನೇಶ್. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ. 2 ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಮೋಸ್ಟ್ಲಿ ಒಂದು 3 to 4 weeks ಹಿಂದೆನೆ ಸುಮ್ಮನೆ ಇದ್ದೆ, ಹೇಳೋದ್ ಬೇಡ ಅಂತ, ಬಟ್ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಅಣ್ಣ. ಆಸ್ಟ್ರಲ್ ಟ್ರಾವೆಲ್ ಅದ್ರಲ್ಲಿ ವಾರ್ ಫೀಲ್ಡ್ ಅಲ್ಲಿ, ಲಿಟರಲ್ ಆಗಿ ವಾರ್ ಫೀಲ್ಡ್ ಅಲ್ಲಿ ಇದ್ದೆ ನಾನು. ವಾರ್ ಫೀಲ್ಡ್ ಅಂದ್ರೆ ಅದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಅಲ್ಲಿ ಹೊರಗಡೆ ಎಲ್ಲ ಇದ್ರೆ, ಮೇಲ್ಗಡೆ ಹೆಲಿಕಾಪ್ಟರ್ಸ್ ಇದೆಲ್ಲ ಬಾಂಬ್ ಇಡೋದು ಈ ತರ ಎಲ್ಲ ನನಗೆ ಕೇಳಿಸ್ತಾ ಇತ್ತು. ಭಯ ನನಗೆ. ಮತ್ತೆ ಒಳಗಡೆ ಎಲ್ಲ ವಾರ್ ಫೀಲ್ಡ್ ಅಲ್ಲಿ ಹೆಂಗೆ ರೆಡಿ ಮಾಡ್ತಾ ಇರ್ತಾರೆ, ವೆಪನ್ಸ್ ಎಲ್ಲ ರೆಡಿ ಆಗ್ತಾ ಇತ್ತು, ಆತರ ನನಗೆ ಆಗ್ತಾ ಇತ್ತು. ಅದಾದ್ಮೇಲೆ ನನಗೆ ಮತ್ತೆ ನೀವು ಇದ್ರಿ, ಮತ್ತೆ ತುಂಬಾ ನಮ್ಮ ಟೀಮ್ ಅವ್ರೆಲ್ಲ ಸ್ವಲ್ಪ ಏನಾದ್ರು, ಬಟ್ ನೀವು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ರಿ, ಬೇರೆಯವ್ರು ಯಾರು ಕಾಣಿಸ್ತಿರ್ಲಿಲ್ಲ. ಪೂಜೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯುದ್ಧ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಯಾರು ಲೀಡ್ ಮಾಡ್ತಾ ಇರೋದು ಅಂತ ಕೇಳಿದೆ. ಅದಕ್ಕೆ ಏನು ಆನ್ಸರ್ ಬರ್ಲಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅದು ಫ್ಯೂಚರ್ ನೋಡಿದಿರ ಅಷ್ಟೇ, ಬೇರೆ ಏನಿಲ್ಲ. ಅದು ಒಂದು ವೀಕಲ್ ಆಯ್ತು. ನೆಕ್ಸ್ಟ್ ವೀಕಲ್ಲಿ ನಮ್ಮ ಹಳೆ ಮನೆ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು. 2 ಟೀಮ್ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಒಂದ್ ಟೀಮ್ ಇನ್ನೊಂದ್ ಟೀಮ್ ಕಾನ್ವರ್ಸೇಷನ್ ನಡೀತಾ ಇದೆ, ಇಬ್ರು ಜೋರಾಗಿ ಸ್ಟಾರ್ಟ್ ಮಾಡ್ತಾರೆ, ಇನ್ನೇನು ದೇರ್ ಅಬೌಟ್ ಟು ಫೈಟ್. ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಅದು ಬಿಡಿ, ಅದೇನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಓಕೆ, ಅಷ್ಟೇನ. ನಮಸ್ಕಾರ. ನಮಸ್ಕಾರ. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. 8:25 ಆಯ್ತಾ ಅಣ್ಣ? ಫ್ಯೂ ಕ್ವಶನ್ಸ್ ಆರ್ ದೇರ್ ಅಣ್ಣ. ಮೇ ಐ ಕಂಟಿನ್ಯೂ ಅಣ್ಣ? ಕಂಟಿನ್ಯೂ, ಜಲ್ದಿ ಫಿನಿಶ್ ಮಾಡಿ. ಎಸ್ ಅಣ್ಣ. ದೇವಸ್ಥಾನದಲ್ಲಿ ಇರುವಾಗ ಸಡನ್ ಆಗಿ ಪೀರಿಯಡ್ ಏನಾದ್ರು ಬಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ಇಲ್ಲ, ಆ ಸಮಯದಲ್ಲಿ ಕ್ಷಮೆ ಕೇಳ್ಕೊಂಡು ಆಚೆ ಬಂದ್ಬಿಡ್ಬೇಕಷ್ಟೇ. ಓಕೆ ಅಣ್ಣ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಬೇವಿನ ಎಲೆಯ ಸೇವನೆಯ ಪ್ರಾರಂಭ ಯುಗಾದಿ ದಿನ ಮಾಡಿ, ಮಧ್ಯ ಏನಾದ್ರು ಸ್ಟಾಪ್ ಆದ್ರೆ ಬೇರೆ ದಿನದಿಂದ ಪ್ರಾರಂಭ ಮಾಡಬಹುದಾ? ಕಂಟಿನ್ಯೂ ಮಾಡಿ? ಇಲ್ಲಮ್ಮ, ಇಟ್ ಶುಡ್ ಬಿ ಕಂಟಿನ್ಯೂಸ್ಲಿ ಡನ್ ಆಸ್ ಪರ್ ದ ಪ್ರಿಸ್ಕ್ರಿಪ್ಷನ್ ಗಿವನ್. ಡಾಕ್ಟರ್ ಹತ್ರ ಹೋಗ್ತೀರಾ ಜ್ವರಕ್ಕೆ, ಅವ್ರ ಹೆಂಗ್ ಪ್ರಿಸ್ಕ್ರೈಬ್ ಮಾಡ್ತಾರೋ ತಗೊಳ್ತೀರಾ, ನಿಮ್ಗೆ ಜ್ವರ ವಾಸಿ ಆಗ್ತದೆ. ಅದೇ ತರ ಇದು ಅಮರ ಗುರು ಅವರು ಋಷಿಗಳಿಂದ ಪ್ರಿಸ್ಕ್ರೈಬ್ ಮಾಡಿರೋದು. ಯು ಶುಡ್ ಟೇಕ್ ಇಟ್ ಪರ್ಫೆಕ್ಟ್ಲಿ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ವಿಲ್ ಮನೋವತಿ ಬಿ ಓಪನ್ ಆನ್ ಕೃಷ್ಣ ಜನ್ಮಾಷ್ಟಮಿ? ಇಫ್ ಇಟ್ ಆನ್ ಸಂಡೇ ಇಟ್ ವಿಲ್ ಬಿ ಓಪನ್, ಅದರ್ವೈಸ್ ನೋ. ಓಕೆ ಅಣ್ಣ. ಇನ್ನೊಂದು 3 ಕ್ವಶನ್ಸ್ ಇದೆ ಅಣ್ಣ, ಕೇಳ್ಬಿಡ್ತೀನಿ. ಫಿನಿಶ್ ಮಾಡಿ. ಎಸ್ ಅಣ್ಣ. 2024 ಡಿಸೆಂಬರ್ ವರ್ಲ್ಡ್ ವಿಲ್ ಎಂಡ್ ಅಂತ ಹೇಳಿದ್ರು, ಅದು ನಿಜನಾ ಅಂತ ಒಬ್ರು ಕೇಳಿದ್ದಾರೆ. ಆಗೋಯ್ತಲ್ಲಮ್ಮ 2024. ಎಸ್ ಅಣ್ಣ, ಬಟ್ ಇಟ್ಸ್ ಓಲ್ಡ್ ಕ್ವೆಶನ್, ಬಟ್ ಐ ಜಸ್ಟ್ ವಾಂಟ್. ಅದ್ ಯಾಕೆ ಅವ್ರು ಕೇಳ್ತಾರೆ, ಅರ್ಥ ಆಗಿಲ್ಲ ಅವರು. ಎಸ್ ಅಣ್ಣ. ಮತ್ತೆ ಕೇಳೋ ಪ್ರಶ್ನೆನೇ ಇಲ್ಲ ಅದು. ಮುಂದಿನ ಪ್ರಶ್ನೆ, ಮಹಾವಿನಾಶ ಮೀನ್ಸ್ people die in crores. No such sign. Only sufferings are indicated without appearance of Kalki
how Kali Yuga ends. They'll have to wait and see for it. ಓಕೆ, ಮುಂದಿನ ಪ್ರಶ್ನೆ 2025 ಅಲ್ಲಿ ಒಂದು ಡೆಡ್ಲಿ ವೈರಸ್ ಬರುತ್ತೆ ಅಂತಾರೆ, ಇದು ನಿಜನಾ ಅಣ್ಣ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ, ಬಂದೇ ಬರ್ತದೆ, ಅದು ಯಾವಾಗ ಅಂತ ಗೊತ್ತಿಲ್ಲ. ಓಕೆ, ಮತ್ತೆ ಸತ್ಯಯುಗ ಯಾವಾಗ ಶುರು ಆಗುತ್ತೆ? 2406. ಓಕೆ ಅಣ್ಣ, ನಾಳೆ ಯುಗಾದಿ ಇದೆ, ಇವತ್ತು ಗ್ರಹಣ ಕೂಡ ಆಯ್ತು. ಇವತ್ತು ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ಹೇಳಿ. ಎಲ್ಲರಿಗೂ ವರ್ಷ ಶುಭಾಶಯಗಳು. ಎಲ್ಲರೂ ಜಾಗ್ರತೆ ಆಗಿರಿ. Follow Guru Amara and the Rishis, whatever the messages they have given and instructions they have given. ಹೃದಯಪೂರ್ವಕವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಹ್ಯಾಪಿ ಯುಗಾದಿ ಅಣ್ಣ. ಸತೀಶಣ್ಣ, ಹ್ಯಾಪಿ ಯುಗಾದಿ. ಹಬ್ಬದ ಶುಭಾಶಯಗಳು ಅಣ್ಣ. ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹ್ಯಾಪಿ ಯುಗಾದಿ ಎಲ್ಲರಿಗೂ. ನಮಸ್ತೆ. ಒನ್ ಅಂಡ್ ಆಲ್. ಹ್ಯಾಪಿ ಯುಗಾದಿ ಅಣ್ಣ. ಹ್ಯಾಪಿ ಯುಗಾದಿ ಎಲ್ರಿಗೂ ಹ್ಯಾಪಿ.